सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಸೊ ಇಲ್ಲಿ ಮಂತ್ರದಲ್ಲಿ ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್. ಸೊ ಇಲ್ಲಿ ಓಂ ಅನ್ನುವಂತಹದ್ದು, ಓಂ ಅಂತಂದರೆ ಇಟ್ ಈಸ್ ಪ್ಯೂರ್ ಕಾನ್ಷಿಯಸ್ನೆಸ್, ದಿ ಸೆಲ್ಫ್, ಪರಮಾತ್ಮ, ಭಗವಂತ. ಸೊ ಇಲ್ಲಿ ಈ ಒಂದು ಸೆಲ್ಫ್ ಅಥವಾ ಪರಮಾತ್ಮ ಅಂತ ಹೇಳ್ತಿರೋದ್ರಿಂದ ಸುಪ್ರೀಂ ಸೆಲ್ಫ್, ಫಾರ್ ಹಿಮ್ ದೇರ್ ಈಸ್ ನೋ ಹುಟ್ಟು ಅಂಡ್ ಸಾವು, ನ ಜಾಯತೆ ನ ಮ್ರಿಯತೆ. And the nature of this Om is Vipaschit, Gnana Swarupa. ಮತ್ತು ಎಕ್ಸಿಸ್ಟೆನ್ಸ್ ಈಸ್ ಇಟ್ಸ್ ನೇಚರ್. ಇಲ್ಲಿ ವಿಪಶ್ಚಿತ್ ಅಂತ ಹೇಳಿರುವಂತಹದ್ದು, ಇದು ಚಿತ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕುರಿತು ಹೇಳಿರುವಂತಹ ಪದ ಇದು. ಸೊ ಚಿತ್ ಅಂತಂದ್ರೆ ಏನು? ಚಿತ್ ಅಂತಂದರೆ ದ ವೆರಿ ನೇಚರ್ ಆಫ್ ಚಿತ್ ಅಂತಂದರೆ ಇಟ್ ಈಸ್ ನೋಯಿಂಗ್ ಈಸ್ ಇಟ್ಸ್ ನೇಚರ್ ಅಂತಂದರೆ ಎಲ್ಲವನ್ನ ತಿಳ್ಕೊಳ್ಳುವಂತಹದ್ದು ಚಿತ್. ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಿನ್ನ ಚಿತ್ತ ಎಲ್ಲಿದೆಪ್ಪ ಅಂತ ಹೇಳ್ತೀವಿ. ಸೊ ಮನಸ್ಸು ಡಿಸ್ಟರ್ಬ್ ಆದಾಗ, ನಮ್ಮ ಗಮನ ಬೇರೆ ಕಡೆ ಇದ್ದಾಗ ನಿನ್ನ ಚಿತ್ತ ಎಲ್ಲಿದೆ ಅಂತಂದರೆ ಯು ಆರ್ ನಾಟ್ ಏಬಲ್ ಟು ಕ್ಯಾಪ್ಚರ್. ಇಲ್ಲಿ ಹತ್ತಿರದಲ್ಲಿ ಏನು ನಡೀತಾ ಇದೆ ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಚಿತ್ತ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ದ ವೆರಿ ನೇಚರ್ ಆಫ್ ದಿ ಚಿತ್ ಈಸ್ ನೋಯಿಂಗ್. ನೋಯಿಂಗ್ ಈಸ್ ಇಟ್ಸ್ ದಿ ವೆರಿ ನೇಚರ್. ಅದರ ಸ್ವಭಾವವೇ ಎಲ್ಲವನ್ನ ತಿಳ್ಕೊಳ್ಳುವಂತಹದ್ದು. ಆ್ಯಂಡ್ ಈ ಒಂದು ಕಾನ್ಷಿಯಸ್ನೆಸ್ ಅನ್ನು ಚಿತ್ ಅಂತ ಇಲ್ಲಿ ಕರೆದಿರುವಂತಹದ್ದು. ಮತ್ತು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಬಿ ಅವೇರ್ ಆಫ್ ಇಟ್ ಅಂತ ಹೇಳ್ತಾರೆ. ಅಂತಂದರೆ ಆ ಚಿತ್ತದ ಸ್ವಭಾವ ಏನು ಅಂತಂದರೆ ಬೀಯಿಂಗ್ ಅವೇರ್. ನಿನ್ನ ಗಮನ ಸದಾ ಈ ಒಂದು ನಿನ್ನ ಪ್ರೆಸೆನ್ಸ್ ಇಲ್ಲಿ ಇರಬೇಕು ಅಂತ ಹೇಳ್ತಾರೆ. ವರ್ತಮಾನದಲ್ಲಿ, ಈ ಕ್ಷಣದಲ್ಲಿ ನೀನು ಈ ಕ್ಷಣವನ್ನು ನೀನು ಅನುಭವಿಸು ಅಂತ ಹೇಳುವಂತಹದ್ದು. ಸೊ ಈ ಕ್ಷಣವನ್ನು ನಾನು ಅನುಭವಿಸಬೇಕು ಅಂತಂದರೆ ನನ್ನ ಮನಸ್ಥಿತಿ ಹೇಗಿರಬೇಕು? ಸೊ ಎಲ್ಲವನ್ನ ನಾನು ಅದನ್ನು ಅರ್ಥ ಮಾಡ್ಕೋತಾ ಇರಬೇಕು, ಎಲ್ಲವನ್ನ ತಿಳ್ಕೊಂಡಿರಬೇಕು. ಅಂತಹದ್ದನ್ನು ಇಲ್ಲಿ ಜಾಗ್ರತ್ ಅಂತ ಕೂಡ ಹೇಳ್ತಾರೆ. ಜಾಗ್ರತ್ ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ಎಚ್ಚರ, ಒಂದು ರೀತಿಯ ಅರಿವು, ಒಂದು ರೀತಿಯ ಪ್ರಜ್ಞಾಪೂರ್ವಕವಾಗಿ ಆ ಒಂದು ಪ್ರಜ್ಞೆ ಎನ್ನುವಂತಹದ್ದೇ ಇಟ್ ಈಸ್ ಎಚ್ಚರ. ಇಟ್ ಈಸ್ ವೆರಿ ಅಲರ್ಟ್. ಪ್ರಜ್ಞೆ ಅಂತಂದರೆ ಇಟ್ ಈಸ್ ವೆರಿ ಅಲರ್ಟ್. ಆ ಎಚ್ಚರ ಅಂತಂದರೆ ಆ ಸಂದರ್ಭದಲ್ಲಿ ಎಲ್ಲವನ್ನ ಅದು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಐ ಆಮ್ ರೈಟ್ ದೇರ್, ಎಲ್ಲವನ್ನು ನನಗೆ ಗೊತ್ತಾಗ್ತಾ ಇದೆ, ನನಗೆ ಗೊತ್ತಿದೆ. ಅದು ಆ ಒಂದು ಹುಮ್ಮಸ್ಸು, ಉತ್ಸಾಹ ಆ ರೀತಿ ಇರುತ್ತೆ. ಮತ್ತು ಅದನ್ನು ಧ್ಯಾನ ಅಂತ ಕೂಡ ಹೇಳ್ತಾರೆ, ಸಂವೇದನೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಧ್ಯಾನ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅಕಾರ್ಡಿಂಗ್ ಟು ಭಗವಾನ್ ಶ್ರೀ ರಮಣ ಮಹರ್ಷಿ ಅವರೇನು ಹೇಳ್ತಾರೆ ಅಂತಂದರೆ ಧ್ಯಾನ ಅಂತಂದರೆ ಇಟ್ ಈಸ್ ದಿ ವೆರಿ ಫೋಕಸಿಂಗ್. ನಾವು ಧ್ಯಾನದಲ್ಲಿ ಕಣ್ಣು ಮುಚ್ಕೋತೀವಿ, ನಾಟ್ ಟು ಸಿ ದಿಸ್ ವರ್ಲ್ಡ್, ದಟ್ಸ್ ಆಲ್. ಬಟ್ ನಮ್ಮ ಒಳಗಡೆ ಇರುವಂತಹದ್ದನ್ನು ನಾನು ನೋಡಬೇಕು.
ಸೊ ಒಳಗಡೆ ಇರುವಂತಹದ್ದನ್ನು ನಾನು ನೋಡಬೇಕು ಅಂತಂದರೆ ಹೊರ ಪ್ರಪಂಚದಿಂದ ನನ್ನ ಗಮನ ನನ್ನ ಒಳಗಡೆ ಹೋಗಬೇಕು. ಸೊ ನಾನು ಕಣ್ಬಿಟ್ಕೊಂಡು ಧ್ಯಾನ ಮಾಡ್ತೀನಿ ಅಂತಂದರೆ ನನಗೆ ಪ್ರಪಂಚದಲ್ಲಿ ಇರುವಂತಹ ಅನೇಕ ವಸ್ತುಗಳು, ಆ ವಿಷಯಗಳು, ಅವುಗಳು ನನ್ನನ್ನು ಆಕರ್ಷಿಸುತ್ತೆ. ಸೊ ದಟ್ ಆ ಯೂಟರ್ನ್ ಈಸ್ ನಾಟ್ ಪಾಸಿಬಲ್. ಸೊ ನಮ್ಮ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಬಹಳ ಬೇಗ ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು, ನಾವು ಕಣ್ಣುಗಳಿಂದ ಏನು ನೋಡ್ತೀವಿ ಅದನ್ನು ಬಹಳ ಬೇಗ ಅರ್ಥ ಮಾಡ್ಕೋತೀವಿ. ದ ವೆರಿ ಸಾಕ್ಷಿ ಕಣ್ಣು. ಅದೇ ರೀತಿ ಪಂಚೇಂದ್ರಿಯ ಅಂತ ಹೇಳಿದಾಗ ಅದು ಕಿವಿ, ಮೂಗು, ನಾಲಿಗೆ, ಚರ್ಮ, ಅವುಗಳ ಮೂಲಕ ಸ್ಪರ್ಶ ಅದೆಲ್ಲ ಹೇಳ್ತೀವಿ. ಬಟ್ ಎಲ್ಲದಕ್ಕಿಂತ ಫಾಸ್ಟಾಗಿ ನಮಗೆ ಜ್ಞಾನ ಬೇಗ ಸಿಗುವಂತಹದ್ದು ಯಾವುದನ್ನು ನಾನು ಸಾಕ್ಷಾತ್ ಅಂತಂದರೆ ನನ್ನ ಕಣ್ಣುಗಳಿಂದ ನಾನು ನೋಡ್ತೀನಿ, ಅದು ನನಗೆ ಬೇಗ ಅರ್ಥ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ನಾನೇ ನೋಡಿದ್ದೀನಿ ಅಂತ ಹೇಳ್ತೀವಿ, ನಾವು ವಾದ ಮಾಡ್ತೀವಿ. ಐ ಹ್ಯಾವ್ ಸೀನ್ ಇಟ್ ಫ್ರಮ್ ಮೈ ಓನ್ ಐಸ್, ನಾನು ನೋಡಿದ್ದೀನಿ ಅಂತ ಹೇಳ್ತೀವಿ. ಸೊ ಅಮಾಂಗ್ ದಿಸ್ ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಅನ್ನುವಂತಹದ್ದು ಬಹಳ ಬೇಗ ಫಾಸ್ಟಾಗಿ ಜ್ಞಾನವನ್ನು ನಮಗೆ ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡುತ್ತೆ. ಸೊ ಅದರಿಂದ ಧ್ಯಾನ ಅಂತ ಹೇಳಿದಾಗ ಕಣ್ಣುಗಳನ್ನು ಬಿಟ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಹೊರ ಪ್ರಪಂಚವನ್ನು ಅದು ನೋಡುತ್ತೆ. ಹೊರ ಪ್ರಪಂಚವನ್ನು ನೋಡಿದಾಗ ಅದು ಬೇರೆ ಎಲ್ಲ ಇಂದ್ರಿಯಗಳ ಜೊತೆಗೆ ಇನ್ಕ್ಲೂಡಿಂಗ್ ದಿ ಮೈಂಡ್ ಎಲ್ಲವನ್ನ ಹೊರಗಡೆ ದಬ್ಬತ್ತೆ. ಹೋಗು, ಗೋ, ಎಂಟರ್ ದಿ ವರ್ಲ್ಡ್, ತಳ್ಳತ್ತೆ. ಮನಸ್ಸಿಗೆ ಬೇಕಾಗಿರೋದು ಅದೇ, ನಮ್ಮ ಇಂದ್ರಿಯಗಳಿಗೆ ಬೇಕಾಗಿರುವಂತಹದ್ದು ಅದೇ. ಹೊರ ಪ್ರಪಂಚದಲ್ಲಿ ನಮ್ಮನ್ನು ಯಾರು ಕೇಳಬಾರ್ದು, ಸುತ್ತುತ್ತಾ ಇರಬೇಕು ನಾವು ಅನ್ನುವಂತಹದ್ದು ನಮ್ಮ ಇಂದ್ರಿಯಗಳು ಕಲ್ತ್ಕೊಂಡಿರುವಂತಹ ಸಹಜವಾದ ಗುಣ. ಅದರಿಂದ ಭಗವಾನ್ ರಮಣ ಮಹರ್ಷಿಗಳೇನು ಹೇಳ್ತಾರೆ ಅಂತಂದರೆ, ಧ್ಯಾನ ಅಂತಂದಾಗ ಯಾವ ರೀತಿಯ ಎಚ್ಚರ ಅಂತಂದರೆ, ನೀನು ಕಣ್ಣುಗಳನ್ನು ಮುಚ್ಕೊಂಡಿದೀಯಾ, ಹೊರ ಪ್ರಪಂಚ ನಿನಗೆ ಕಾಣಿಸ್ತಾ ಇಲ್ಲ. ಸೊ ಯು ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಸಮಥಿಂಗ್. ಪ್ರಪಂಚನ ನೋಡಿದಾಗ ನಾವು ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತೀವಿ, ವಿ ಮೆಷರ್. ಪ್ರಪಂಚವನ್ನೇ ನೋಡದೆ ಹೋದರೆ ನೋ ಸಚ್ ಮೆಜರ್ಮೆಂಟ್ಸ್, ನೋ ಸಚ್ ಕ್ಯಾಲ್ಕುಲೇಷನ್ಸ್. ಸೊ ಧ್ಯಾನದಲ್ಲಿ ಯಾತಿಕ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಕ್ಲೋಸ್ ಯುವರ್ ಐಸ್ ಅಂತಂದರೆ, ನೋಡಿ ಕಿವಿಗಳು ಕೂಡ ಓಪನ್ ಇರುತ್ತೆ, ಮೂಗು ಓಪನ್ ಇರುತ್ತೆ, ಎಲ್ಲವೂ ಓಪನ್ ಇರುತ್ತೆ. ಬಟ್ ಕಣ್ಣು ವೆರಿ ವೆರಿ ಸ್ಟ್ರಾಂಗ್, ಕಲ್ಪ್ರಿಟ್ ಕಣ್ಣು. ಅದರಿಂದ ಕಣ್ಣುಗಳನ್ನು ಮುಚ್ಕೋ, ಬೇರೆ ಇಂದ್ರಿಯಗಳನ್ನು ನೀನು ನಿಗ್ರಹಿಸ್ಕೋಬೋದು, ಬಟ್ ಬಿವೇರ್ ಆಫ್ ದಿ ಕಣ್ಣು. ಸೊ ಕ್ಲೋಸ್ ಯುವರ್ ಐಸ್, ಡೋಂಟ್ ಗೆಟ್ ಇನ್ ಟು ದಿ ಅಟ್ರಾಕ್ಷನ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ ರಮಣ ಮಹರ್ಷಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಧ್ಯಾನ ಅಂತ ಹೇಳಿದಾಗ ದಿ ವೆರಿ ಫೋಕಸಿಂಗ್ ಅದು ನಿನಗೆ ಯಾವಾಗ ಸಿಗುತ್ತೆ ಅಂತಂದರೆ, ಓನ್ಲಿ ವೆನ್ ಯು ಕ್ಲೋಸ್ ಯುವರ್ ಐಸ್. ಆ ಕಣ್ಣುಗಳನ್ನು ಮುಚ್ಕೊಂಡು ನೀನು ಧ್ಯಾನ ಅಂತ ಹೇಳಿ ಏಕಾಗ್ರ ಚಿತ್ತದಿಂದ ಯಾವುದೇ ಒಂದು ವಿಚಾರ ಅಥವಾ ಒಂದು ವಸ್ತುವನ್ನು ಕುರಿತು ನೀನು ಚಿಂತನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ದಟ್ ಮೀನ್ಸ್ ಸಪೋಸ್ ನಾವು ಯಾವುದೋ ಒಂದು ವಿಚಾರ ಅಥವಾ ಪರಮಾತ್ಮನನ್ನು ಕುರಿತು ನಾನು ಚಿಂತನೆ ಮಾಡ್ತಾ ಇದ್ದೀನಿ, ಕಣ್ಣುಗಳನ್ನು ಮುಚ್ಕೊಂಡಿದ್ದೀನಿ, ಧ್ಯಾನವನ್ನು ಮಾಡ್ತಾ ಇದ್ದೀನಿ. ನಾನೀಗ ಬ್ರಹ್ಮನನ್ನು ಬಿಟ್ಟರೆ ಅಥವಾ ಶ್ರೀಕೃಷ್ಣನನ್ನು ಬಿಟ್ಟರೆ, ರಾಮನನ್ನು ಬಿಟ್ಟರೆ, ಶಿವನನ್ನು ಬಿಟ್ಟರೆ ನಾನು ಇನ್ನೇನು ನೋಡ್ತಾ ಇಲ್ಲ. ಸೊ ನಾನು ಕಣ್ಣುಗಳನ್ನು ಮುಚ್ಕೊಂಡಿದ್ದೀನಿ, ನನ್ನ ಚಿತ್ತದಲ್ಲಿ ಪರಮಾತ್ಮ ಶಿವ ಮಾತ್ರ ಇದ್ದಾನೆ ಅಥವಾ ರಾಮ ಮಾತ್ರ ಇದ್ದಾನೆ ಅಂತಂದಾಗ ಅಲ್ಲಿ ಬೇರೆ ಇನ್ಯಾವುದಕ್ಕೂ ಅವಕಾಶ ಇಲ್ಲ. ನಾಟ್ ಈವನ್ ದಿ ಥಾಟ್ಸ್. ದಟ್ ಈಸ್ ಧ್ಯಾನ, ದಟ್ ಈಸ್ ಎಚ್ಚರ. ನೀನು ಕಣ್ಗಳನ್ನ ಮುಚ್ಕೊಂಡು ಯು ಆರ್ ನಾಟ್ ಸ್ಲೀಪಿಂಗ್ ಅಂತಂದಾಗ, ದ ಥಾಟ್ಸ್ ಆರ್ ನಾಟ್ ಎಂಟರಿಂಗ್ ಇನ್ ಟು ಯುವರ್ ಮೈಂಡ್ ಅಂತಂದಾಗ, ವೆನ್ ದೇರ್ ಆರ್ ನೋ ಥಾಟ್ಸ್ ದ ಮೈಂಡ್ ಈಸ್ ಎಂಟಿ, ದಟ್ ಮೀನ್ಸ್ ಯು ಆರ್ ಅಲರ್ಟ್. ದಟ್ ಈಸ್ ಧ್ಯಾನ. ಸೊ ಇಲ್ಲಿ ಚಿತ್ ಅಂತಂದರೆ ಅದನ್ನು ಯಾಕೆ ಧ್ಯಾನ ಅಂತ ಕರೀತಾರೆ ಅಂತಂದರೆ, ಆ ಒಂದು ಅಲರ್ಟ್ನೆಸ್ ಇದ್ದರೆ ಯು ಆರ್ ಏಬಲ್ ಟು ಕ್ಯಾಪ್ಚರ್ ದಿ ನಾಲೆಡ್ಜ್, ನಿನಗೆ ಆ ಜ್ಞಾನ ಸಿಗತ್ತೆ. ಸೊ ದ ಕಂಪ್ಲೀಟ್ ಅವೇರ್ನೆಸ್. ಸೆಲ್ಫ್ ಅಂತ ಹೇಳಿದಾಗ, ಆತ್ಮ ಅಂತ ಹೇಳಿದಾಗ, ವಾಟ್ ಟೈಪ್ ಆಫ್ ಅವೇರ್ನೆಸ್, ಯಾವ ರೀತಿಯ ಅದು ಜ್ಞಾನವನ್ನು ಪಡ್ಕೊಳ್ಳುತ್ತೆ ಅಂತಂದರೆ, ಯಾವುದರ ಬಗ್ಗೆ ಪಡ್ಕೊಳ್ಳುತ್ತೆ ಈ ಸುಪ್ರೀಂ ಸೆಲ್ಫ್ ಅಂತಂದರೆ, ಎವ್ರಿಥಿಂಗ್ ಸಂಪೂರ್ಣವಾಗಿ ಜ್ಞಾನವನ್ನು ಪಡ್ಕೊಳ್ಳುವಂತಹ ಒಂದು ಶಕ್ತಿ ಇರೋದು ಈ ಚಿತ್ಗೆ. ಮತ್ತು ಈ ಚಿತ್ ಅನ್ನುವಂತಹದ್ದು ಈ ರೀತಿ ಜ್ಞಾನವನ್ನು ಅದು ತನ್ನದಾಗಿಸ್ಕೊಳ್ಳುತ್ತೆ. ದ ವೆರಿ ನೇಚರ್ ಆಫ್ ದಿಸ್ ಚಿತ್ ಅಂತಂದರೆ ಎಲ್ಲವನ್ನ ತಿಳ್ಕೊಳ್ಳುವಂತಹದ್ದು ಅಂತಂದಾಗ, ಈವನ್ ಅದು ಯಾವ ರೀತಿಯಲ್ಲಿ ಅಂತಂದರೆ, ಆಲ್ ನೋಯಿಂಗ್ ಅಂತ ಹೇಳಿದಾಗ, ಆ ಎಲ್ಲವನ್ನ ತಿಳ್ಕೊತಾ ಇರುವಂತಹ ಸಂದರ್ಭದಲ್ಲಿ, ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಇನ್ಸ್ಟ್ರೂಮೆಂಟ್ಸ್ ಟು ನೋ ದಿ ವಿಚಾರ. ಯಾವುದೇ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ಆನ್ ಇಟ್ಸ್ ಓನ್, ಯಾವುದನ್ನು ನಾವು ಚಿತ್ತ ಅಂತ ಹೇಳ್ತೀವಿ,
that chitta is sufficient, the awareness, that alertness in the chitta, that itself is sufficient to know certain things. ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಆ ಚಿತ್ತಕ್ಕೆ ಮತ್ತೆ ಇನ್ನು ಬೇರೆ ಯಾವ ಇನ್ಸ್ಟ್ರೂಮೆಂಟ್ಸ್ಗಳ ಅವಶ್ಯಕತೆಗಳು ಕೂಡ ಇಲ್ಲ, ಬೇರೆ ಇನ್ಯಾವ ಸಪೋರ್ಟು ಬೇಡ. ಆನ್ ಇಟ್ಸ್ ಓನ್ ದ ಚಿತ್ತ ವಿಲ್ ಕ್ಯಾಪ್ಚರ್ ದಿ ನಾಲೆಡ್ಜ್. ಇಟ್ ಈಸ್ ಎಫರ್ಟ್ಲೆಸ್. ಅಲ್ಲಿ ಯಾವ ರೀತಿಯ ಅದು ಶ್ರಮವನ್ನು ಹಾಕೋದಿಲ್ಲ. ದ ಮೈಂಡ್ ಈಸ್ ಅಲರ್ಟ್ ಅಂತಂದ್ರೆ ಯು ಆರ್ ಅಟೈನಿಂಗ್ ದಿ ನಾಲೆಡ್ಜ್, ದಟ್ಸ್ ಆಲ್. ಅದಕ್ಕೆ ಜ್ಞಾನ ಅಂತ ಹೇಳಿದಾಗ, ಎಸ್ಪೆಷಲಿ ಆಧ್ಯಾತ್ಮ ಅಂತ ಹೇಳಿದಾಗ, ಲೌಕಿಕ ಜ್ಞಾನವನ್ನು ಹೊರಪ್ರಪಂಚದೊಡನೆ ಆ ಒಂದು ಸಂಪರ್ಕವನ್ನು ಇಟ್ಕೊಂಡು ನಾವು ಎಲ್ಲವನ್ನ ಕಲಿಬಹುದು. ಬಟ್ ಆಧ್ಯಾತ್ಮ ಅಂತಂದಾಗ ಯು ಶುಡ್ ಹ್ಯಾವ್ ಎ ಪ್ಯೂರ್ ಮೈಂಡ್, ಓನ್ಲಿ ಪ್ಯೂರ್ ಮೈಂಡ್. ಲೌಕಿಕನ ಹೇಗೆ ಬೇಕಾದ್ರೂ ಕಲಿಬೋದು, ಒಂದು ಮಾರ್ಕೆಟ್ನಲ್ಲಿ ನಿಂತ್ಕೊಂಡು ಕಲಿಬೋದು, ಹೇಗೆ ವ್ಯವಹಾರ ಮಾಡುವಂತಹದ್ದು, ಹೇಗೆ ಮತ್ತೊಬ್ಬರ ಜೊತೆ ಸಂಪರ್ಕವನ್ನು ಸಾಧಿಸುವಂತಹದ್ದು, ಇವೆಲ್ಲ ಎಲ್ಲರೊಡನೆ ಬೆರೆತು ನಾವು ಕಲಿಯುವಂತಹದ್ದು. ಬಟ್ ಆಧ್ಯಾತ್ಮ ಅಂತಂದಾಗ ದ ಪ್ಯೂರ್ ಮೈಂಡ್ ಈಸ್ ರಿಕ್ವೈರ್ಡ್. ದ ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್. ಸೊ ಇಲ್ಲಿ ಚಿತ್ತ ಅನ್ನುವಂತಹದ್ದು ಹೇಗೆ ಅಂತಂದ್ರೆ, ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಇನ್ಸ್ಟ್ರೂಮೆಂಟ್ಸ್, ವಿತೌಟ್ ಎನಿ ಕೈಂಡ್ ಆಫ್ ಸಪೋರ್ಟ್ ಸಿಸ್ಟಮ್. ಚಿತ್ತ ಅನ್ನುವಂತಹದ್ದು ಜ್ಞಾನವನ್ನು ಪಡ್ಕೊಳ್ಳುತ್ತೆ. ದಿಸ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸೆಲ್ಫ್. ಆತ್ಮನ ಒಂದು ಬಹಳ ದೊಡ್ಡ ಗುಣ ಏನು ಅಂತಂದ್ರೆ, ಎಲ್ಲವನ್ನ ಅರಿತುಕೊಳ್ಳುವಂತಹ ಸಾಮರ್ಥ್ಯವನ್ನ ಈ ಆತ್ಮ ಆರ್ ದ ಚಿತ್ ಅಥವಾ ಈ ಓಂ, ಈ ಸಂದರ್ಭದಲ್ಲಿ ಓಂ ಇದು ಸಿಗತ್ತೆ. ಅದಕ್ಕೆ ಇಲ್ಲಿ ಅದನ್ನ ವಿಪಶ್ಚಿತ್ ಅಂತಂದ್ರೆ ಈ ರೀತಿ ಚಿತ್ತನ ಕುರಿತು ಹೇಳಿರುವಂತಹದ್ದು. ಬಟ್ ಇಲ್ಲಿ ಆತ್ಮ ಇಂತಹ ಗುಣಗಳೆಲ್ಲವನ್ನ ಹೊಂದಿದೆ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಆತ್ಮ ಟು ನೋ ಎನಿಥಿಂಗ್ ವಿತೌಟ್ ದಿ ಸಪೋರ್ಟ್ ಆಫ್ ಎನಿ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದಾಗ, ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ದಿಸ್ ಆತ್ಮ ಆರ್ ದಿ ಸುಪ್ರೀಂ ಸೆಲ್ಫ್, ಇಟ್ ವಿಲ್ ರಿಫ್ಲೆಕ್ಟ್ ಆನ್ ದಿ BMI ಅಂತಂದ್ರೆ ದೇಹ ಮತ್ತು ಮನಸ್ಸಿನ ಮೇಲೆ ಈ ಆತ್ಮ ಅನ್ನುವಂತಹದ್ದು ತನ್ನ ಪ್ರತಿಬಿಂಬವನ್ನು ಬೀಳೋ ಹಾಗೆ ಮಾಡುತ್ತೆ. ಯಾವಾಗ ಜೀವಾತ್ಮನಿಗೆ ನಾನು ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ಹೊಂದಿದ್ದೀನಿ ಅನ್ನುವಂತಹದ್ದು ಗೊತ್ತಾಗತ್ತೆ, ಹಿ ಥಿಂಕ್ಸ್ ನನ್ನ ಎಕ್ಸಿಸ್ಟೆನ್ಸ್ ಅಂತಂದ್ರೆ ಇಲ್ಲಿ ದೇಹವನ್ನು ಹೊಂದಿರೋನು, ಜೀವಭಾವವನ್ನು ಹೊಂದಿದನು, ಅವನು ಜೀವಾತ್ಮ, ಅವನು ಹಿ ಇಸ್ ನಾಟ್ ದಿ ಪರಮಾತ್ಮ. ಈ ಜೀವಾತ್ಮನಿಗೆ ಕೂಡ ನಾನು ಅನ್ನುವಂತಹದ್ದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಇಲ್ಲಿ ಸೂರ್ಯನ ಒಂದು ಬಿಂಬ ಹೇಗೆ ನೀರು ತುಂಬಿದ ಮಡಿಕೆಗಳ ಮೇಲೆ ಬೀಳುತ್ತೆ, ಆಗ ಅಲ್ಲಿ ಒಂದು ಸೂರ್ಯನ ಪ್ರತಿಬಿಂಬ ಕೂಡ ನಾವು ನೋಡಬಹುದು. ಇಟ್ ಈಸ್ ಎಕ್ಸಾಕ್ಟ್ಲಿ ನಿಜವಾದ ನಾನು ಅಂತಂದ್ರೆ ಇಟ್ ಈಸ್ ದಿ ಪರಮಾತ್ಮ. ಅವನನ್ನು ಹೊರತುಪಡಿಸಿದ್ರೆ ಇಲ್ಲಿ ನಾನು ಅನ್ನುವಂತಹದ್ದು ಇನ್ಯಾವುದೂ ಇಲ್ಲ, ಇನ್ಯಾರೂ ಇಲ್ಲ. ಇನ್ ಸ್ಪೈಟ್ ಆಫ್ ದಟ್ ಪರಮಾತ್ಮ, ಇಲ್ಲಿ ಜೀವಾತ್ಮನಿಗೂ ಕೂಡ ನಾನು ಅನ್ನುವಂತಹ ಒಂದು ಭಾವನೆ ಅವನಿಗೂ ಕೂಡ ಬಂದಿದೆ. ಅದು ಹೇಗೆ ಬಂದಿದೆ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿ BMI, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ದಟ್ ದ ಸೆಲ್ಫ್ ರಿಫ್ಲೆಕ್ಟ್ಸ್ ಆನ್ ದಿಸ್ BMI. ಇಲ್ಲಿ ಹೇಗಾಗತ್ತೆ ಅಂತಂದ್ರೆ, ಸೂರ್ಯನ ಪ್ರತಿಬಿಂಬ ನೀರು ತುಂಬಿದ ಮಡಿಕೆ ಮೇಲೆ ಹೇಗೆ ಬೀಳುತ್ತೆ, ಆ ರೀತಿ ಇಲ್ಲಿ ದೇಹ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಮಡಿಕೆಯಂತೆ ಕೆಲಸ ಮಾಡುತ್ತೆ. ದೇಹ, ದಿಸ್ ಮನಸ್ಸು, ಬುದ್ಧಿ ಎನ್ನುವಂತಹದ್ದು ನೀರಿನಂತೆ ಕಾರ್ಯನಿರ್ವಹಿಸುತ್ತೆ. ಆಗ ಆತ್ಮನ ಪ್ರತಿಬಿಂಬ ಆ ಜೀವಾತ್ಮನಿಗೆ ಆ ದೇಹ, ಮನಸ್ಸು, ಬುದ್ಧಿಯ ಮೂಲಕ ಗೊತ್ತಾದಾಗ ಆ ಜೀವಾತ್ಮ ಕೂಡ ಹೇಳ್ತಾನೆ, ನನಗೂ ಕೂಡ ಎಲ್ಲ ಗೊತ್ತಿದೆ. ಜೀವಾತ್ಮ ಕೂಡ ಹೇಳ್ತಾನೆ, ಈಗ ಪರಮಾತ್ಮನನ್ನ ಚಿತ್ ಸ್ವರೂಪಿ ಅಂತ ಹೇಳಿ ಎಲ್ಲವನ್ನ ತಿಳ್ಕೊಂಡಿರುವಂತಹವನು ಪರಮಾತ್ಮ ಅಂತ ನಾವು ಹೇಗೆ ಹೇಳ್ತೀವಿ, ಅದೇ ರೀತಿ ಜೀವಾತ್ಮನಿಗೆ ನಾನು ಅನ್ನುವಂತಹ ದಿಸ್ ಸ್ಮಾಲ್ ಐ ಅಂತಂದ್ರೆ ದಿಸ್ ಅಹಂ ಅವನಲ್ಲಿ ಯಾವಾಗ ಹುಟ್ಟುತ್ತೆ, ಬಿಕಾಸ್ ಆಫ್ ದಟ್ ಪರಮಾತ್ಮ, ಆಗ ದಿಸ್ ಸ್ಮಾಲ್ ಐ, ಈ ಅಹಂಕಾರಿಯಾದ ನಾನು ಅಂತಂದ್ರೆ ದಿಸ್ ಜೀವಾತ್ಮ ಅವನು ಕೂಡ ಹೇಳ್ತಾನೆ, ನಾನು ಕೂಡ ಎಲ್ಲವನ್ನ ತಿಳ್ಕೊಂಡಿದ್ದೀನಿ, ನನಗೂ ಕೂಡ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಇದು ಬಹಳ ಸೂಕ್ಷ್ಮವಾಗಿ, ಬಹಳ ಸುಲಭವಾಗಿ ಜೀವಾತ್ಮ ಏನು ಮಾಡ್ತಾನೆ ಅಂತಂದ್ರೆ, ಪರಮಾತ್ಮನಿಂದ ಆ ಒಂದು ಗುಣವನ್ನ ಹಿ ಬಾರೋಡ್ ಅಂತಂದ್ರೆ ಎರವಲು ಪಡ್ಕೋತಾನೆ. ಪರಮಾತ್ಮನ ಆ ಗುಣವನ್ನ ಈ ಜೀವಾತ್ಮ ನಾನು
ಅಂತಂದರೆ ಇದು. ಸೊ ನಾನು ಕೂಡ ಅದನ್ನೆಲ್ಲ ಈ ಜ್ಞಾನವನ್ನು ಹೊಂದಿದ್ದೀನಿ, ತಿಳ್ಕೊಳ್ಳೋವಂತಹದ್ದು, ಕಲ್ತ್ಕೊಳ್ಳೋವಂತಹ ಕೆಪಾಸಿಟಿ ನನಗೂ ಇದೆ ಅಂತ ಹೇಳಿ ಅದನ್ನು ಅವನು ಪ್ರದರ್ಶಿಸ್ತಾನೆ. ಅದು ಅವನಿಗೆ ಹೇಗೆ ಬಂತು ಅಂತಂದರೆ, ಹಿ ಬಾರೋಡ್ ಇಟ್ ಫ್ರಮ್ ದಿ ಪರಮಾತ್ಮ, ಭಗವಂತನಿಂದ ಅವನು ಅದನ್ನು ಪಡ್ಕೊಂಡಿರ್ತಾನೆ. ಬಟ್ ಅದು ಅವನಿಗೆ ಗೊತ್ತಿಲ್ಲ, ನಾನು ಭಗವಂತನಿಂದ ನಾನು ಇದನ್ನು ಪಡ್ಕೊಂಡಿದ್ದೀನಿ, ಆದ್ದರಿಂದ ನಾನು ಈ ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ಒಟ್ಟು ಸೇರಿಸಿ ಅವೆಲ್ಲವನ್ನ ನಾನು ಅಂತ ತಿಳ್ಕೊಂಡು ನನ್ನಲ್ಲೂ ಕೂಡ ನಾನೂ ಪ್ರಜ್ಞೆ ಮೂಡ್ತಾ ಇದೆ. ಸೊ ನನಗೂ ಕೂಡ ಎಲ್ಲ ಗೊತ್ತಾಗ್ತಾ ಇದೆ. ಐ ಆಮ್ ಸೀಯಿಂಗ್ ದಿ ವರ್ಲ್ಡ್, ನಾನು ಜಗತ್ತನ್ನು ನೋಡ್ತಾ ಇದ್ದೀನಿ, ಇಲ್ಲಿ ಅನೇಕಗಳನ್ನು ನಾನು ತಿಳ್ಕೊತಾ ಇದ್ದೀನಿ ಅನ್ನುವಂತಹದ್ದು ಈ ಒಂದು ಜೀವಾತ್ಮನಿಗೂ ಕೂಡ ಗೊತ್ತಾಗುತ್ತೆ. ಸೊ ಒರಿಜಿನಲ್ ಆತ್ಮನಿಂದ ಈ ಒಂದು ಗುಣವನ್ನು ಅವನು ಪಡ್ಕೋತಾನೆ. ದಿಸ್ ಅಹಂಕಾರಿ ಹೇಗೆ ಪಡ್ಕೋತಾನೆ ಅಂತಂದರೆ, ಥ್ರೂ ದಿ ಮೀಡಿಯಂ ಕಾಲ್ಡ್ ದಿ ಬಾಡಿ. ದೇಹ ಅನ್ನುವಂತಹ ಒಂದು ಮಾಧ್ಯಮ, ದೇಹ, ಮನಸ್ಸು, ಬುದ್ಧಿ ಅನ್ನುವಂತಹ ಒಂದು ಮಾಧ್ಯಮವನ್ನು ಉಪಯೋಗಿಸಿಕೊಂಡು ಆ ಮೂಲಕ ಪರಮಾತ್ಮನ ಆ ಒಂದು ಗುಣವನ್ನು ಈ ಜೀವಾತ್ಮ ಪಡ್ಕೋತಾನೆ. ಬಟ್ ಈ ಜೀವಾತ್ಮನಿಗೆ ಯಾಕೆ ಭಗವಂತನಲ್ಲಿರುವಂತಹ ಗುಣ ನನಗೂ ಯಾಕೆ ಬೇಕು ಅಂತ ಅನ್ನಿಸ್ತಾ ಇದೆ? ದಟ್ ಈಸ್ ದಿ ಕ್ವಶನ್. ಇಟ್ ಆಲ್ವೇಸ್ ಈ ಒಂದು ಕ್ವಶನ್ ಬರುತ್ತೆ. ಇದು ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂತಹದ್ದು, ಅವನ ಗುಣ ವಿಶೇಷತೆಗಳು ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳಿದ್ರು ಕೂಡ, ಜೀವಾತ್ಮ ನನಗೂ ಯಾಕೆ ಆ ರೀತಿ ಬೇಕು ಅಂತ ಜೀವಾತ್ಮ ಅನ್ಕೋತಾನೆ ಅಂತಂದರೆ, ದಿಸ್ ಜೀವಾತ್ಮ ಈಸ್ ನನ್ ಅದರ್ ದ್ಯಾನ್ ದಿ ಬ್ರಹ್ಮ. ಈಸ್ ಬ್ರಹ್ಮನ್ ಅಲೋನ್. ಬಟ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಬಿಕಾಸ್ ಆಫ್ ದಿ ಅವಿದ್ಯೆ ಅಂಡ್ ಅಜ್ಞಾನ, ಅವನೇನು ಮಾಡ್ತಾನೆ, ದೇಹದ ಮೇಲೆ ಅವನು ಡಿಪೆಂಡ್ ಆಗಿ ದೇಹ, ಮನಸ್ಸು, ಬುದ್ಧಿಯನ್ನು ಒಟ್ಟಿಗೆ ಸೇರಿಸ್ಕೊಂಡು ಅವೆಲ್ಲವನ್ನ ಸೇರಿಸಿ ಅದು ನಾನು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ನಾನು ಜೀವಾತ್ಮ, ನನ್ನ ಕೆಪಾಸಿಟಿ ಇಷ್ಟೇ, ಆದರೆ ನನಗಿಂತ ಒಂದು ಹೈಯರ್ ಪವರ್ ಎಲ್ಲೋ ಇದೆ, ಅವನನ್ನು ಭಗವಂತ, ಪರಮಾತ್ಮ, ಆತ್ಮ ಈ ರೀತಿ ಅನೇಕರು ಹೇಳ್ತಾರೆ. ಇಟ್ ಈಸ್ ಆಲ್ ಓಕೆ. ನಾನು ಕೂಡ ಯಾಕೆ ಆ ರೀತಿ ಆಗ್ತಾ ಇದ್ದೀನಿ ಅನ್ನುವಂಥದ್ದು, ನಾನು ಪರಮಾತ್ಮನಿಗಿಂತ ಬೇರೆ ಅನ್ನುವಂತಹದ್ದು ಅವನಿಗೆ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಆಫ್ ದಿ ಅವಿದ್ಯ. ಬಟ್ ಅವನಲ್ಲಿ ಹೇಳ್ಕೊಳಕ್ಕಾಗದೇ ಇರುವಂತಹ ಒಂದು ತುಡಿತ. ಈಗ ಫಾರ್ ಎಕ್ಸಾಂಪಲ್, ಭಗವಂತನನ್ನು ನಾವು ಸರ್ವವ್ಯಾಪಿತ್ವ ಅಂತ ಹೇಳ್ತೀವಿ. ಅಂತಂದರೆ ಭಗವಂತ ಎಲ್ಲ ಕಡೆ ಏಕಕಾಲದಲ್ಲಿ ಇರುವಂತಹವನು. ಅನೇಕ ಸಂದರ್ಭಗಳಲ್ಲಿ ನಮಗೂ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ನಾನು ಕೂಡ ಫೇಮಸ್ ಆಗಬಾರ್ದು, ಎಲ್ರಿಗೂ ನಾನು ಗೊತ್ತಾಗೋ ಹಾಗೆ ನಾನು ಯಾಕೆ ಆಗಬಾರ್ದು, ನಾನು ಏನಾದ್ರು ಒಂದು ಮಾಡಿ ಆ ಥರ ನಾನು ಅಂತಂದರೆ ಎಲ್ರಿಗೂ ಗೊತ್ತಾಗಬೇಕು ಅನ್ನುವಂತಹದ್ದು ಕೆಲ ಸಂದರ್ಭಗಳಲ್ಲಿ ನಮಗೆ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಆ ಒಂದು ಗುಣ ನನ್ನಲ್ಲಿ ಯಾಕಿದೆ ಅಂತಂದರೆ, ಐ ಆಮ್ ನನ್ ಅದರ್ ದ್ಯಾನ್ ದಿ ಭಗವಂತ. ಬಿಕಾಸ್ ಆಫ್ ದಟ್, ಅದು ಎಲ್ಲೋ ಒಂದು ಕಡೆ, ದಟ್ ಈಸ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಜೀವಾತ್ಮ ಆ್ಯಂಡ್ ದಿ ಪರಮಾತ್ಮ. ಸೊ ಇದೆಲ್ಲ ಈ ದೇಹ, ಮನಸ್ಸು ಮತ್ತು ಬುದ್ಧಿಯ ಕಾರಣದಿಂದ ಅವನಿಗೆ ಈ ಅಹಂ ಅನ್ನುವಂತಹದ್ದು ಬಂದಿದೆ. ಸೊ ಅದರಿಂದ ಅವನು ಹೇಳ್ತಾನೆ, ನನಗೂ ಕೂಡ ಎಲ್ಲ ಗೊತ್ತು. ಸೊ ಈಗ ಈ ಅಹಂ, ನಾನು ಅನ್ನುವಂತಹದ್ದು ಗೊತ್ತಾದ ಮೇಲೆ, ಈವನ್ ದಿಸ್ ಅಹಂ, ಅಹಂಕಾರಿ ಅಂತಂದರೆ ದಿಸ್ ಜೀವಾತ್ಮ, ಈವನ್ ಜೀವಾತ್ಮ ವಾಂಟ್ಸ್ ಟು ನೋ ಸಮಥಿಂಗ್ ಆಫ್ ದಿ ಜ್ಞಾನ. ಈಗ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಅ ಚಿತ್ ಸ್ವರೂಪಿ, ವಿತೌಟ್ ಎನಿ ಎಫರ್ಟ್ಸ್ ಅವನು ಜ್ಞಾನವನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ದಟ್ ಈಸ್ ವೈ ಪರಮಾತ್ಮ ಇಸ್ ಕಾಲ್ಡ್ ದಿ ಸರ್ವಜ್ಞ. ಟು ನೋ, ಆ ಒಂದು ನನಗೆ ಗೊತ್ತಾಗಬೇಕು ಅನ್ನೋಂತಹದ್ದಕ್ಕೆ ಭಗವಂತ ಹಿ ಡಸ್ ನಾಟ್ ರಿಕ್ವೈರ್ ಎನಿ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅವನು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಬಟ್ ಜೀವಾತ್ಮ ನಾನು ಅಂತ ಹೇಳಿಕೊಂಡು ನನಗೂ ಕೂಡ ಜ್ಞಾನ ಬೇಕು ಅಂತ ಹೇಳಿದಾಗ, ಅವನು ಜ್ಞಾನಕ್ಕಾಗಿ ಹಿ ಡಿಪೆಂಡ್ಸ್ ಆನ್ ದಿ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಹಾಗೇನು ಮಾಡ್ತಾನೆ, ಯಾವುದೇ ಒಂದು ವಿಚಾರವನ್ನು ಅವನು ತಿಳ್ಕೋಬೇಕು ಅಂತಂದಾಗ he will entertain the thoughts to enter into his mind. ಈಗ ನನಗೆ ಯಾವುದೋ ಒಂದು ವಿಚಾರ ಗೊತ್ತಿಲ್ಲದೆ ಇರೋಂತಹದ್ದನ್ನು ನಾನು ತಿಳ್ಕೋಬೇಕು ಅಂತಂದಾಗ ನಾನು ಏನು ಮಾಡ್ತೀನಿ, ಯಾಕೋ ಗೊತ್ತಾಗ್ತಾ ಇಲ್ವಲ್ಲ, ಲೆಟ್ ಮೀ ಥಿಂಕ್. ಆಗ ನಾನು ಏನು ಮಾಡ್ತೀನಿ, ಐ ವಿಲ್ ಅಲೋ ದಿ ಥಾಟ್ಸ್ ಟು ಕಮ್ ಇನ್ ಟು ಮೈ ಮೈಂಡ್. ನಂಗೆ ಹೊಳೆಯಿತು ಅಂತ ಹೇಳ್ತೀನಿ. ನನಗೆ ಗೊತ್ತಾಯಿತು ನಿಜ. ಹೌ ಡಿಡ್ ಐ ನೋ ದಟ್? ಐ ಅಲೋಡ್ ದಿ ಥಾಟ್. ಒಂದು ಯೋಚನೆಯನ್ನು ನನ್ನನ್ನು ಒಳಗಡೆ ಬಿಟ್ಕೊಂಡೆ. ಸೊ ನನಗೆ ಸಿಕ್ಕಿರುವಂತಹ ಜ್ಞಾನ
ಡಿಪೆಂಡೆಂಟ್. ನಾನು ಆ ಒಂದು ಮನಸ್ಸಿನ ಮೇಲೆ ಆ ಆಲೋಚನೆಗಳನ್ನು ನನ್ನ ಒಳಗಡೆ ಬಿಟ್ಟುಕೊಳ್ಳುವ ಮೂಲಕ ಅದರ ಮೇಲೆ ಅವಲಂಬಿತನಾಗಿ ನಾನು ಜ್ಞಾನವನ್ನು ಪಡ್ಕೊಂಡೆ. ಬಟ್ ಭಗವಂತನು ಅವನು ಮನಸ್ಸಿನಿಂದ ದೂರ ಹೊರಟೋಗಿದ್ದಾನೆ. ಹಿ ಈಸ್ ಬಿಯಾಂಡ್ ದಿ ಮೈಂಡ್. ಭಗವಂತ ಅಂತ ಹೇಳಿದಾಗ ಅವನು ಎಲ್ಲವುಗಳನ್ನು ದಾಟಿರುವಂತಹವನು. ಅಂದರೆ ಜೀವಾತ್ಮನಿಗೆ ಆ ಕೆಪಾಸಿಟಿ ಇಲ್ಲ. ಅವನಿಗೂ ಕೂಡ ಭಗವಂತನಿಗೆ ಹೇಗೆ ಆ ಒಂದು ಚಿತ್ಸ್ ಅನ್ನುವಂತಹದ್ದು ಅವನ ಗುಣವಾಗಿ ಎಲ್ಲವನ್ನ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇದೆ. ದಿಸ್ ಜೀವಾತ್ಮ ಸ್ಮಾಲ್ ಐ ಅಹಂಕಾರಿಯಾದ ಅವನು ಅಹಂ ಆದ ನಾನೇನು ಮಾಡ್ತೀನಿ, ನನಗೆ ಕೆಲವುಗಳು ಬೇಕು ಅಂತಂದಾಗ ಅವುಗಳನ್ನು ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತೀನಿ, ಐ ಅಲೋ ಮೈ ಮೈಂಡ್ ಟು ಎಂಟರ್ಟೈನ್ ದಿ ಥಾಟ್ಸ್. ಆ ಆಲೋಚನೆಗಳೆಲ್ಲವನ್ನು ಒಳಗಡೆ ಬಿಟ್ಕೊಳ್ತೀನಿ. ಸೊ ಹೀಗೆ there is a difference between the ಪರಮಾತ್ಮ and the ಜೀವಾತ್ಮ to know the ಜ್ಞಾನ. ಸೊ ಚಿತ್ ಅನ್ನುವಂತಹದ್ದು ದಿ ಒರಿಜಿನಲ್ ಆತ್ಮ, ಅದರ ಕೆಪಾಸಿಟಿ ಏನು ಅಂತಂದರೆ ಎಫರ್ಟ್ಲೆಸ್ ನೋಯಿಂಗ್. ಭಗವಂತ ವಿಲ್ ನಾಟ್ ಡಿಪೆಂಡ್ ಆನ್ ಎನಿ ಇನ್ಸ್ಟ್ರೂಮೆಂಟ್ಸ್ ಟು ನೋ ದಿ ವಿಚಾರ. ಬಟ್ ವೆರಾಸ್ ಜೀವಾತ್ಮ he depends on the mind, he depends on the thoughts. ಸೊ ಅವುಗಳ ಮೂಲಕ, ಸೊ ಮೈಂಡ್ ಈಸ್ ಆಲ್ಸೋ ಎನ್ ಇನ್ಸ್ಟ್ರೂಮೆಂಟ್ ಫಾರ್ ದಿ ಜೀವಾತ್ಮ ಟು ನೋ ಸರ್ಟನ್ ಥಿಂಗ್ಸ್. ಸೊ ನಾವು ಕಷ್ಟಪಡದೆ ಹೋದರೆ ನಮಗೆ ಜ್ಞಾನ ಸಿಗೋದಿಲ್ಲ. ನಮಗೆ ಜ್ಞಾನ ಸಿಗಬೇಕು ಅಂತಂದರೆ ನಾವು ಮನಸ್ಸು ಬುದ್ಧಿಯನ್ನು ಉಪಯೋಗಿಸ್ಕೋತೀವಿ. ಮನಸ್ಸು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನಾವು ಜ್ಞಾನವನ್ನು ಪಡ್ಕೋತೀವಿ. ಬಟ್ ಭಗವಂತ ಆ ರೀತಿ ಅಲ್ಲ. ಅವನು ಮನಸ್ಸು ಬುದ್ಧಿಯನ್ನು ಉಪಯೋಗಿಸ್ಕೋತಾನೆ ನಂತರ, ಅದಕ್ಕೆ ಅವನಿಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಅವನ ಸ್ವಭಾವ ಚಿತ್ ಸ್ವಭಾವ, ಚಿತ್ರೂಪಿ ಅವನು. ಹಿ ಈಸ್ ಆಲ್ ನೋಯಿಂಗ್, ಹಿ ಈಸ್ ಅ ಸರ್ವಜ್ಞ. ಬಟ್ ಆ ಕೆಪಾಸಿಟಿ ನನಗಿಲ್ಲದೆ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಐ ಡಿಪೆಂಡ್ ಆನ್ ಸರ್ಟನ್ ಇನ್ಸ್ಟ್ರೂಮೆಂಟ್ಸ್. ಮನಸ್ಸು ಬುದ್ಧಿ ಎನ್ನುವಂತಹದ್ದನ್ನು ಉಪಯೋಗಿಸ್ಕೊಂಡು ನಾನು ಕೆಲವುಗಳನ್ನು ತಿಳ್ಕೊತೀನಿ. ಮನಸ್ಸು ಬುದ್ಧಿಯನ್ನು ನಾನು ಉಪಯೋಗಿಸ್ಕೋತಾ ಇದ್ದೀನಿ ಅಂತಂದಾಗ ಐ ಪುಟ್ ಸಮ್ ಎಫರ್ಟ್ಸ್. ನಾನು ಅಲ್ಲಿ ಕೆಲವು ಶ್ರಮ, ಎಫರ್ಟ್ಸ್ ಅಂತಂದರೆ ಶ್ರಮ ಹಾಕಬೇಕಾಗುತ್ತೆ, ಅಂದರೆ ಕಷ್ಟಪಡಬೇಕಾಗತ್ತೆ. ಮನಸ್ಸು ಬುದ್ಧಿಯನ್ನು ವಿನಿಯೋಗಿಸಿ ನಾನು ಕಲ್ತ್ಕೋತಾ ಇದ್ದೀನಿ ಅಂತಂದಾಗ ಕಷ್ಟಪಡಬೇಕಾಗತ್ತೆ. ನಾವು ಮಕ್ಕಳಿಗೆ ಕಷ್ಟಪಟ್ಟು ಓದು ಅಂತ ಹೇಳ್ತೀವಲ್ವಾ, ಇಟ್ ಈಸ್ ನಾಟ್ ಪಾಸಿಬಲ್. ಪುಸ್ತಕ ಎದುರುಗಡೆ ಇಟ್ಬಿಟ್ಟು ನೀವು ಓದ್ಕೋ ಅಂತ ಹೇಳಿದ್ರೆ ಆಗೋದಿಲ್ಲ, ಕಷ್ಟಪಟ್ಟು ಓದು ಅಂತ ಹೇಳ್ತೀವಿ. ದಟ್ ಮೀನ್ಸ್ ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್. ಇಲ್ಲ ಅಂತಂದರೆ ಯು ವಿಲ್ ನಾಟ್ ಗೆಟ್ ದಿ ನಾಲೆಡ್ಜ್. ಸೊ ನಾವು ಜೀವಾತ್ಮಗಳಿಗೆ ನಾಲೆಡ್ಜ್ ಬೇಕು ಅಂತಂದರೆ ವಿ ಹ್ಯಾವ್ ಟು ಪುಟ್ ಸರ್ಟನ್ ಎಫರ್ಟ್ಸ್. ನಾವು ಹೇಗೆ ಮಕ್ಕಳಿಗೆ ಹೇಳ್ತೀವಿ, ಎಕ್ಸಾಕ್ಟ್ಲಿ ಇಟ್ ಅಪ್ಲೈಸ್ ಟು ಅಸ್. ನಮಗೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆಯ ಸತ್ಸಂಗ, ಸ್ವಾಮಿ ಅನುಭವಾನಂದ ಸರಸ್ವತಿಯವರು ಅಥವಾ ರಾಮಕೃಷ್ಣಾಶ್ರಮದ ಸ್ವಾಮಿ ಸರ್ವಪ್ರಿಯಾನಂದ ಅವರು ಒಂದು ಲೆಕ್ಚರ್ ಕೊಡ್ತಾರೆ ಅಂತಂದರೆ 1.5 hours ಅವರು ಲೀಲಾಜಾಲವಾಗಿ ಮಾತನಾಡ್ತಾರೆ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ. ಅವ್ರು ಮಾತನಾಡ್ತಾ ಇರ್ಬೇಕಾದ್ರೆ ನಾವು ಆ ಸತ್ಸಂಗಕ್ಕೆ ನಾವು ಹೋಗ್ತೀವಿ ಅಂತಂದರೆ ನಮ್ಮನ್ನು ಆ ಎನ್ವಿರಾನ್ಮೆಂಟ್ ಹೇಗೆ ಪ್ರಿಪೇರ್ ಮಾಡುತ್ತೆ ಅಂತಂದರೆ ನಮ್ಮದು ಅಷ್ಟು ಇಂದ್ರಿಯಗಳು ಶಟ್ ಆಫ್ ಆಗಿರುತ್ತೆ. ವಿ ಜಸ್ಟ್ ಬಿ ದೇರ್ ಇನ್ ದಟ್ ಲೆಕ್ಚರ್ ಹಾಲ್. ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಒಂದು ಕ್ಷಣನೂ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ತೆರೆದ ಕಿವಿಗಳಿಂದ ಅನುಭವಾನಂದ ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ ಅಥವಾ ಸ್ವಾಮಿ ಸರ್ವಪ್ರಿಯಾನಂದ ಅವರೇನು ಹೇಳ್ತಾ ಇದ್ದಾರೆ ಅಷ್ಟು ನನಗೆ ಗೊತ್ತಾಗಬೇಕು. 1.5 hours ನಾನು ಎಷ್ಟು ಬೇಗ ಮುಗ್ದೋಯ್ತಪ್ಪ ಅಂತ ಹೇಳ್ತೀವಿ. ಅಂದರೆ 1.5 hours ಕಂಪ್ಲೀಟ್ 90 minutes ನಾವು ನಮ್ಮ ಮನಸ್ಸು ಇಂದ್ರಿಯಗಳನ್ನು ಎಲ್ಲೂ ಹೋಗಕ್ಕೆ ಬಿಡದೆ ಸಂಪೂರ್ಣವಾಗಿ ಕೇಳ್ತೀವಿ. ಆಮೇಲೆ ಏನು ಮಾಡ್ತೀವಿ, ಅವಕಾಶ ಸಿಕ್ಕಿದ್ರೆ ಅವ್ರ ಹತ್ರ ಹೋಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀವಿ, ನಮಸ್ಕಾರ ಮಾಡ್ತೀವಿ, ಎಲ್ಲ ಅರ್ಥ ಆಯಿತು ಅಂತ ಹೇಳ್ತೀವಿ. ಆಮೇಲೆ ಮನೆಗೆ ಬಂದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ಒಳ್ಳೆ ಲೆಕ್ಚರ್ ಇತ್ತು, ತುಂಬ ಚೆನ್ನಾಗಿತ್ತು, 1.5 hours ಹೇಗೆ ಟೈಮ್ ಹೋಯ್ತೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಸುಸ್ತಾಗಿದೆ, ನಾನು ರೆಸ್ಟ್ ಮಾಡಬೇಕು, ಊಟ ಮಾಡಿ ಮಲ್ಕೋತೀನಿ ಅಂತ ಹೇಳಿ ನಾವೇನು ಮಾಡ್ತೀವಿ, ಊಟ ಮಾಡಿ ಮಲ್ಕೊಂಬಿಡ್ತೀವಿ. ಮಾರನೇ ದಿವಸ ನಾವೇನು ಮಾಡ್ತೀವಿ, ರೀಕಲೆಕ್ಟ್ ಮಾಡ್ಕೊಳ್ಳೋಣ, ನೆನೆ ಸತ್ಸಂಗಕ್ಕೆ ಹೋಗಿದ್ನಲ್ಲ, ಅನುಭವಾನಂದ ಸ್ವಾಮೀಜಿಯವರು ಭಗವದ್ಗೀತೆ ಬಗ್ಗೆ ಹೇಳಿದ್ರಲ್ಲ, ಏನೇನೋ ಹೇಳಿದ್ರು, ಎಷ್ಟೊಂದು ನೆಕ್ಸಿದ್ರು, ಎಷ್ಟೊಂದು ಮನದಟ್ಟಾಗೋಗಿ ಹೇಳಿದ್ರು. ಲೆಟ್ ಮಿ ರೀಕಾಲ್ 1 sentence, 2 sentences, ಮ್ಯಾಕ್ಸಿಮಮ್ 5 sentences. ದಟ್ಸ್ ಆಲ್. 90 minutes ಕೂತ್ಕೊಂಡು ನಾನು ಏನು ಮಾಡಿದೆ, ಎಲ್ಲ ಗೊತ್ತಾಯಿತು ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡ್ತೀನಿ, ಮನೆಗೆ ಬಂದು ಸುಸ್ತಾಯಿತು ಅಂತ ಹೇಳಿ ಊಟ ಮಾಡಿ ಮಲ್ಕೋತೀನಿ, ಒಳ್ಳೆ ನಿದ್ದೆ ಕೂಡ ಬಂತು. ಹೀಗೆ ಬೆಳಗ್ಗೆ ಎದ್ದೆ ನಾನು
ಜ್ಞಾಪಿಸ್ಕೊಳ್ಳೋಕೆ ಹೋದರೆ 5-6 ಸೆಂಟೆನ್ಸ್ಗಳು. ಆಮೇಲೆ ಏನು ಹೇಳಿದ್ರು ಅಯ್ಯೋ ಗೊತ್ತಾಗ್ತಾ ಇಲ್ವಲ್ಲ. ಬಿಕಾಸ್ ಸಿ ಜೀವಾತ್ಮನಿಗೆ ಇರುವಂತಹ ಕೆಪಾಸಿಟಿ ಏನು ಅಂತಂದರೆ, ಅವನು ತನ್ನ ಮನಸ್ಸು ಇಂದ್ರಿಯಗಳ ಮೂಲಕ ಯಾವುದೇ ಒಂದು ವಿಚಾರವನ್ನು ಅವನು ಕಲ್ತ್ಕೋತಾ ಇದ್ದಾನೆ ಅಂತಂದಾಗ, ಅವನು ಯೂಸ್ ಮಾಡ್ತಾ ಇರುವಂತಹ, ಅವನು ಇನ್ವೆಸ್ಟ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸ್ ಯಾವುದು? ಮನಸ್ಸು ಮತ್ತು ಬುದ್ಧಿ. ಮನಸ್ಸು ಮತ್ತು ಬುದ್ಧಿಯನ್ನು ಅವನು ಅಲ್ಲಿ ವಿನಿಯೋಗಿಸಿದಾನೆ ಅಂತಂದರೆ ಅವನಿಗೆ ಸುಸ್ತಾಗತ್ತೆ. ಹಿ ವಿಲ್ ಬಿ ಟೈರ್ಡ್, ನೋ ಡೌಟ್ ಅಬೌಟ್ ಇಟ್. ಆ ಟೈರ್ಡ್ನೆಸ್ ಅಲ್ಲಿ ದೇರ್ ಆರ್ ಚಾನ್ಸಸ್ ದಟ್ ಆ ನಾಲೆಡ್ಜು ಲೀಕ್ ಆಗೋಗುತ್ತೆ. ಭಗವಂತ ಅವನ ಸ್ವರೂಪ ಏನು ಅಂತಂದರೆ ಚಿತ್ ಸ್ವರೂಪಿಯವನು. ಹಿ ವಿಲ್ ನಾಟ್ ಡಿಪೆಂಡ್ ಆನ್ ಎನಿ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಮನಸ್ಸು ಮತ್ತು ಬುದ್ಧಿ. ನಾವು ಇನ್ವೆಸ್ಟ್ ಮಾಡೋ ಹಾಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಕಾನ್ಸಂಟ್ರೇಷನ್ ಅಂತ ಹೇಳಿ ಹಿಂಗೆ ಕೂತ್ಕೊಂಡು ಕೇಳ್ತೀವಲ್ಲ, ಪರಮಾತ್ಮ ಆ ರೀತಿ ತನ್ನ ಮನಸ್ಸು ಬುದ್ಧಿಯನ್ನು ಕೊಟ್ಟು ಎಲ್ಲವನ್ನು ತಿಳ್ಕೊತಾ ಇಲ್ಲ. ಮನಸ್ಸು ಬುದ್ಧಿ ಅವನಿಗೆ ಬೇಕೇ ಇಲ್ಲ. ಯಾವಾಗ ಅವ್ನಿಗೆ ಹೆಂಗೆ ಗೊತ್ತಾಗ್ತಾ ಇದೆ ಭಗವಂತನಿಗೆ? ಇಟ್ ಈಸ್ ಹಿಸ್ ಸ್ವಭಾವ. ಭಗವಂತ, ಎಸ್, ಹಿ ವಿಲ್ ನೋ ಇಟ್, ದಟ್ಸ್ ಆಲ್. ಎಫರ್ಟ್ಲೆಸ್ ನಾಲೆಡ್ಜ್, ಎಫರ್ಟ್ಲೆಸ್ ನೋಯಿಂಗ್ ಈಸ್ ಪಾಸಿಬಲ್ ಫಾರ್ ದಿ ಭಗವಂತ ಬಿಕಾಸ್ ಹಿ ಈಸ್ ಚಿತ್ ಸ್ವರೂಪಿ. ವೆರಾಸ್ ದಿಸ್ ಜೀವಾತ್ಮ ಅವನು ಕೂಡ ನಾನು ಅಂತ ಈ ಒಂದು ಅಹಂನ ಅವನು ಪ್ರದರ್ಶಿಸಿ ನಾನು ಕೂಡ ತಿಳ್ಕೊತೀನಿ ಅಂತ ಅವನು ಪ್ರಯತ್ನ ಪಟ್ಟರು. ಬಿಕಾಸ್ ಆಫ್ ದಟ್ ಅಹಂಕಾರ ಭಾವ ಅವನು ಎಲ್ಲವನ್ನ ತಿಳ್ಕೋಬೇಕು ಅಂತ ಹೇಳಿ ಹಿ ಹ್ಯಾಸ್ ಇನ್ವೆಸ್ಟೆಡ್ ಹಿಸ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ದೇರ್ ಆ್ಯಂಡ್ ಹಿ ಗಾಟ್ ಟೈರ್ಡ್ ಆ್ಯಂಡ್ ಓನ್ಲಿ very few portion of the knowledge is possible for it to retain. That is the, ಅದಕ್ಕೆ ಭಗವಂತನನ್ನ ಸರ್ವಜ್ಞ ಅಂತ ಕರಿತೀವಿ, ನಮ್ಮನ್ನು ನಾವು ಅಲ್ಪಜ್ಞ ಅಂತ ಕರ್ಕೊತೀವಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್ ಬಿಕಾಸ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್. ಯಾವಾಗ ನಾವು ದೇಹವನ್ನು ನಂಬಿದ್ದೀವಿ, ಮನಸ್ಸನ್ನು ನಂಬಿದ್ದೀವಿ, ಬುದ್ಧಿಯನ್ನು ನಂಬಿದ್ದೀವಿ, ವಿ ಆರ್ ಡಿಪೆಂಡಿಂಗ್ ಅಂತಂದರೆ ನಾನು ಸ್ವತಂತ್ರ ಅಲ್ಲ, ನಾನು ಪರತಂತ್ರ, ನನಗೆ ಸ್ವಾತಂತ್ರ್ಯ ಇಲ್ಲ. ಬಟ್ ಭಗವಂತ ಹಿ ಈಸ್ ಎ ಸ್ವತಂತ್ರ. ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್. ಸೊ ದಿಸ್ ಈಸ್ ಕಾಲ್ಡ್ ದಿ ವಿಪಶ್ಚಿತ್. ಅದನ್ನು ಇಲ್ಲಿ ಈ ಮಂತ್ರದಲ್ಲಿ ವಿಪಶ್ಚಿತ್ ನ ಜಾಯತೆ ನ ಮ್ರಿಯತೆ ವಾ ವಿಪಶ್ಚಿತ್ ಅಂತ ಹೇಳಿ ಆ ಒಂದು ಭಗವಂತ ಆತ್ಮನ ಸ್ವರೂಪವನ್ನು ಕುರಿತು ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ. ಅಂಡ್ ಹಿ ಆಲ್ಸೋ ಸೇಸ್ ನ ಅಯಂ ಕುತಶ್ಚಿತ್ ನ ಬಭೂವ ಕಶ್ಚಿತ್. ನ ಅಯಂ ಕುತಶ್ಚಿತ್ ನ ಬಭೂವ ಕಶ್ಚಿತ್ ಅಂತಂದರೆ ದಿಸ್ ಸುಪ್ರೀಂ ಸೆಲ್ಫ್. ಈ ಒಂದು ಆತ್ಮ ಅಂತ ಏನಿಲ್ಲಿ ಹೇಳ್ತಾ ಇದ್ದಾನೆ ಯಮಧರ್ಮರಾಜ, ಇದು ಇಟ್ ಡಿಡ್ ನಾಟ್ ಕಮ್ ಫ್ರಮ್ ಯಾವುದೋ ಒಂದು ಜಾಗದಿಂದ ಬಂದಿರುವಂತಹದ್ದಲ್ಲ. ಇದು ಆತ್ಮ ಅನ್ನುವಂತಹದ್ದು ಯಾವುದೋ ಒಂದು ಪ್ರದೇಶದಿಂದ ಇಲ್ಲಿಗೆ ಬಂದಿದೆ ಅಂತ ಅಲ್ಲ. ಇದು ಬಂದಿದ್ದಾದ್ರೂ ಎಲ್ಲಿಂದ? ಅದು ಬಂದಿರೋಂತಹದ್ದೇ ಅಲ್ಲ ಅಂತಂದ ಮೇಲೆ ಆ ಎಲ್ಲಿಂದ ಅನ್ನೋ ಕ್ವಶನ್ ಏನಿವೆ ಇಟ್ ಈಸ್ ರಾಂಗ್. ನ ಅಯಂ ಕುತಶ್ಚಿತ್, ನಾನು ಎಲ್ಲಿಂದಲೂ ಬಂದವನಲ್ಲ. ಇದರರ್ಥ ಇಟ್ ಈಸ್ ನಾಟ್ ದಿ ಎಫೆಕ್ಟ್ ಆಫ್ ಎನಿಥಿಂಗ್. ಈಗ ಯಾವುದೋ ಒಂದು ಇಲ್ಲಿಗೆ ಬಂದಿದೆ ಅಂತಂದರೆ ಅದು ಇಲ್ಲಿಗೆ ಬಂದಿರೋದಕ್ಕೆ, ಇದನ್ನು ತೊಗೊಂಬರೋದಕ್ಕೆ ಯಾವುದೋ ಒಂದು ಕಾರಣ ಇನ್ನೊಂದಿರಬೇಕು. ಯಾರೋ ತಂದಿಟ್ಟಿರ್ತಾರೆ, ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲೋ ಮಾಡ್ತಾರೆ, ಅಥವಾ ನಾವೇ ತಂದಿಡ್ತೀವಿ. ಸೊ ಅದು ಇಲ್ಲಿ ಬರಬೇಕು ಇದು ಅಂತಂದರೆ ಸಮ್ ಕಾಸ್ ಈಸ್ ರಿಕ್ವೈರ್ಡ್. ಕಾರಣ ಇಲ್ಲದೆ ಯಾವುದೋ ಒಂದು ಇಲ್ಲಿ ಹಾಗೆ ಬರಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಒಂದು ಲೆಕ್ಚರ್ ಕೇಳ್ತಾ ಇದ್ದೆ ನಾನು, ಅಲ್ಲಿ ಶಬರಿ ಪ್ರಸಂಗ ಶ್ರೀರಾಮಚಂದ್ರ ಆ ಶಬರಿನ ಹತ್ರ ಬರುವಂತಹ ಸಂದರ್ಭದಲ್ಲಿ ಅವಳು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರ್ತಾಳೆ, ಇಲ್ಲಿಗೊಬ್ಬ ರಾಮ ಬರ್ತಾನೆ, ಭಗವಂತ ಬಂದು ದರ್ಶನವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಆದರೆ ಈ ರಾಮ ಯಾರು? ಆ ರಘುವಂಶದಿಂದ ಬಂದಿರುವಂತಹವನು. ಆ ರಘುವಂಶದಲ್ಲಿ ಚಕ್ರವರ್ತಿಗಳು, ಆ ರಾಜರ ವಂಶದಲ್ಲಿ ಒಂದು ಮಾತಿದೆ, ಅವರು ಯಾರ ಮನೆಗೂ ಹೋಗೋಂಗಿಲ್ಲ. ಒಬ್ಬ ರಾಜ ಚಕ್ರವರ್ತಿ ಅಂತಂದಾಗ ಅವನು ಯಾರ ಮನೆಗೂ ಹೋಗೋ ಹಾಗಿಲ್ಲ. ಅದು ಬಿಕಾಸ್ ಹೀಸ್ ಆ ಒಂದು ಘನತೆ ಅದು. ಸೊ ಹೋಗೋ ಹಾಗಿಲ್ಲ. ಇಲ್ಲಿ ಆ ಒಂದು ತುಳಸಿದಾಸ್ ಅವರ ಆ ಒಂದು ರಾಮಚರಿತ ಮಾನಸದಲ್ಲಿ ಅವ್ರು ಹೇಳ್ತಾರೆ, ಶ್ರೀರಾಮ ಶಬರಿ ಹತ್ರ ಹಾಗಾದ್ರೆ ಹೇಗೆ ಹೋದ
ಆ ಶಬರಿನ ನೋಡ್ತಾನಂತೆ ರಾಮ, ಅಲ್ಲಿ ಶಬರಿ ಇದ್ದಾಳೆ ಅಂತ ಗೊತ್ತಾಗತ್ತಂತೆ, ರಾಮ ದರ್ಶನ ಕೊಟ್ಟ, ಅಷ್ಟೇ ಅವ್ರು ಬರೀತಾರೆ. ಎಷ್ಟು ಬ್ಯೂಟಿಫುಲ್ ಅಂತಂದ್ರೆ ಅದು. ಇಲ್ಲಿ ರಾಮ ಆಸ್ ಪರ್ ಒಂದು ಚಕ್ರವರ್ತಿ, ಒಬ್ಬ ಮಹಾರಾಜ ಆಗಿರೋದ್ರಿಂದ ಅವನು ಹಿ ಇಸ್ ನಾಟ್ ಸಪೋಸ್ ಟು ಗೋ ಟು ಎನಿಬಡೀಸ್ ಹೌಸ್, ಬಟ್ ಅವನು ಶಬರಿಗೆ ದರ್ಶನವನ್ನು ಕೊಟ್ಟ. ಹೇಗೆ ಕೊಟ್ಟ ಅಂತಂದ್ರೆ ತುಳಸಿದಾಸ್ ಜಿ ಅವ್ರು ಹೇಳ್ತಾರೆ, ಶಬರಿ ಇದ್ಲು, ರಾಮ ಅವಳು ಕಣ್ಣಿಗೆ ಕಂಡ ಅಂತಂದ್ರೆ ಇಟ್ ಈಸ್ ಅ ಡೈರೆಕ್ಟ್ ಅಪಿಯರೆನ್ಸ್, ಎಫರ್ಟ್ಲೆಸ್. ಅಲ್ಲಿ ರಾಮ ಹೋದ್ನ, ಹೇಗೆ ಹೋದ, ಅವಳು ದಿನ ಈ ಜಾಗದಿಂದ ಬರ್ಬೋದು, ಈ ದಿಕ್ಕಿಂದ ಬರ್ಬೋದು ಅಂತ ಹೇಳಿ ಡೈಲಿ ಎಲ್ಲ ದಿಕ್ಕುಗಳಿಂದ ಗುಡಿಸಿ ಕ್ಲೀನ್ ಮಾಡಿ, ಅಲ್ಲಿ ಮುಳ್ಳಿರಬಾರ್ದು, ಕಲ್ಲಿರಬಾರ್ದು, ಯಾಕೆಂದ್ರೆ ಪರಮಾತ್ಮ ನಡ್ಕೊಂಡು ಬರುವಂತಹದ್ದು ಸಾಫ್ಟ್ ಆಗಿರ್ಬೇಕು ಅಂತ ಹೇಳಿ ಎಲ್ಲ ದಿಕ್ಕುಗಳನ್ನ ಡೈಲಿ ಕ್ಲೀನ್ ಮಾಡ್ತಾ ಇರ್ತಾಳೆ 10,000 ವರ್ಷಗಳಿಂದ. ಯಾಕೆ ಅಂತಂದ್ರೆ ಇಲ್ಲಿ ಪರಮಾತ್ಮ ನಡ್ಕೊಂಡ್ ಬರ್ತಾನೆ ಅಂತ. ತುಳಸಿದಾಸಜಿಯವರು ರಾಮ ದರ್ಶನವನ್ನ ಶಬರಿಗೆ ಕೊಟ್ಟಾಗ ಈ ದಿಕ್ಕಲ್ಲಿ ನಡ್ಕೊಂಬನ್ನ, ಆ ದಿಕ್ಕಲ್ಲಿ ನಡ್ಕೊಂಬನ್ನ, ಹಿ ಡಿಡ್ ನಾಟ್ ರೈಟ್, ಹಿ ಸೆಡ್ ಶಬರಿ ಗೃಹದಲ್ಲಿ ರಾಮನ ದರ್ಶನ ಆಯಿತು ಅಂತಂದ್ರೆ ಹಿ ಜಸ್ಟ್ ಗೇವ್ ದಿ ದರ್ಶನ. ಎಫರ್ಟ್ಲೆಸ್, ದಟ್ ಈಸ್ ಎಫರ್ಟ್ಲೆಸ್. ಭಗವಂತನ ಎಫರ್ಟ್ಲೆಸ್ ಅಂತಂದ್ರೆ ಹೀಗೆ. ಇಲ್ಲಿ ಬಂದಿದ್ದಾದರೂ ಎಲ್ಲಿಂದ, ಬರೋವಂತಹದ್ದೇ ಅಲ್ಲ, ಅದರಿಂದ ಎಲ್ಲಿಂದ ಅನ್ನುವಂತಹದ್ದು ಈಸ್ ನಾಟ್ ಎ ಕ್ವಶನ್, ಇಟ್ ಈಸ್ ನಾಟ್ ದಿ ಎಫೆಕ್ಟ್ ಆಫ್ ಎನಿಥಿಂಗ್. ಬರೋದಕ್ಕೆ ಅಥವಾ ನಾನು ಬಂದಿದ್ದೀನಿ ಅಂತಂದರೆ ಇಟ್ ಈಸ್ ಅನ್ ಎಫೆಕ್ಟ್. ಯಾರೋ ಒಬ್ಬರು ನನ್ನ ಕರ್ಕೊಂಬಂದು ಇಲ್ಲಿ ಬಿಡಬೇಕು ಅಥವಾ ಇನ್ಯಾವುದೋ ಒಂದು ಮಾರ್ಗದಿಂದ ಅದು ಇಲ್ಲಿ ಬರಬೇಕಾಗತ್ತೆ, ಆದರೆ ನಥಿಂಗ್ ಲೈಕ್ ದಟ್. ಇಲ್ಲಿ ಯಾಕೆ ಈ ರೀತಿಯ ಮಂತ್ರ ಇಲ್ಲಿ ಬಂದಿದೆ ಅಂತಂದರೆ, ನಚಿಕೇತ ಒಂದು ಪ್ರಶ್ನೆ ಮಾಡಿರ್ತಾನೆ ಯಮಧರ್ಮರಾಜನು, ಕಾರ್ಯಕಾರಣಕ್ಕೆ ಮೀರಿರುವಂತಹದ್ದು ಏನಾದರೂ ನೀನು ನೋಡಿದ್ಯಾ ಅಂತ ಕೇಳ್ತಾನೆ. ಸೊ ಇಲ್ಲಿ ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ ಭಗವಂತ ಅಂತ ಹೇಳಿದಾಗ, ದಿ ಪ್ರೆಸೆನ್ಸ್ ಆಫ್ ಆತ್ಮ ಇಲ್ಲಿದ್ದಾನೆ ಅಂತಂದಾಗ, ಬಂದಿದ್ದಾದ್ರೂ ಎಲ್ಲಿಂದ, ಹೇಗೆ ಬಂದ, ನೋ ಕಾರ್ಯ ಕಾರಣ, ಬಟ್ ಆತ್ಮ ಈಸ್ ದೇರ್, ಪರಮಾತ್ಮ ಈಸ್ ದೇರ್. ನಚಿಕೇತನ ಪ್ರಶ್ನೆ ಅದೇ, ಕಾರ್ಯಕಾರಣಕ್ಕಿಂತ ಮಿಗಿಲಾಗಿರುವಂತಹದ್ದನ್ನೇನಾದರೂ ಇದೆ ಅನ್ನೋದೇ ಆದರೆ ತತ್ ಪಶ್ಯಸಿ, ನೀ ಅದನ್ನು ನೋಡಿರ್ತೀಯ, ತತ್ವದ, ಅದನ್ನೇ ನನಗೆ ಹೇಳು. ಸೊ ಅದಕ್ಕೆ ಇಲ್ಲಿ ಮಂತ್ರದಲ್ಲಿ ಈ ರೀತಿ ನ ಅಯಂ ಕುತಶ್ಚಿತ್ ನ ಬಭೂವ ಕಶ್ಚಿತ್ ಅಂತಂದರೆ ಕಾರ್ಯಕಾರಣಕ್ಕೆ ಮೀರಿರುವಂತಹ ರಿಯಾಲಿಟಿ ಯಾವುದು ಅಂತಂದರೆ ಇಟ್ ಈಸ್ ದಿ ಭಗವಂತ, ಇಟ್ ಈಸ್ ದಿ ಪರಮಾತ್ಮ, ಇಟ್ ಈಸ್ ನಾಟ್ ದಿ ಕಾರ್ಯ ಆಫ್ ಎನಿಥಿಂಗ್. ಕಾರ್ಯಕಾರಣವನ್ನು ಮೀರಿರುವಂತಹದ್ದು. ಸೊ ಯಾರು ಬಂದರೂ ಇದನ್ನು ನನಗೆ ಕೊಟ್ಟಿಲ್ಲ, ನನಗೆ ಯಾರು ಕಾರಣನೇ ಅಲ್ಲ, ಜೊತೆಗೆ ನಾನು ಇಲ್ಲಿ ಬಂದಿದ್ದೀನಲ್ಲ, ನಾನು ಕಾರ್ಯನೂ ಅಲ್ಲ ಭಗವಂತ ಅಂತಂದರೆ ಐ ಆಮ್ ನಾಟ್ ದಿ ಎಫೆಕ್ಟ್. ಹಾಗಾದರೆ ಇದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು? ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಇಟ್ ಈಸ್ ಅನಾದಿ, ಇಟ್ ಈಸ್ ಬಿಗಿನಿಂಗ್ಲೆಸ್. ಎಲ್ಲಿಂದನೋ ಬಂದಿದೆ ಅಂತಂದರೆ ಈಗ ತಿರ್ಗಾ ನಾವು ಆ ಎಲ್ಲಿಂದ ಅನ್ನೋದಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಬೇಕು, ಇನ್ನೊಂದಿಷ್ಟು ನಾವಲ್ಲಿ ಎಫರ್ಟ್ಸ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ಅನಾದಿ ಅಂತಂದರೆ ಬಿಗಿನಿಂಗ್ಲೆಸ್. ಬಿಗಿನಿಂಗ್ಲೆಸ್ ಅಂದರೆ ಏನು? ಇಟ್ ಈಸ್ ಬರ್ತ್ಲೆಸ್. ವೇದಾಂತದಲ್ಲಿ ಇದನ್ನು ಅಜಹ ಅಂತಂದರೆ ಜನ್ಮರಹಿತ, ಜನ್ಮ ಇಲ್ಲ. ಸೊ ಹೀಗೆ ಇಟ್ ಈಸ್ ಅನ್ಬಾರ್ನ್. ಸಿನ್ಸ್ ಇಟ್ ಈಸ್ ಅನ್ಬಾರ್ನ್ ದೇರ್ ಈಸ್ ನೋ ಡೆತ್ ಆಲ್ಸೋ. ಅಲ್ಲಿ ನಾಶ ಅನ್ನುವಂತಹದ್ದು ಇಲ್ಲ. ಸೊ ಇದಕ್ಕೆ ಒಂದು ಆದಿನೂ ಇಲ್ಲ, ಅನಾದಿ ಆದಿನೂ ಇಲ್ಲ, ಅಂತ್ಯವೂ ಇಲ್ಲ. ಸೊ ಹಾಗಾದರೆ ಇದನ್ನೇನಂತ ಕರಿಬೇಕು? ಇಟ್ ಈಸ್ ನಿತ್ಯ. ನಿತ್ಯ ಅಂತಂದರೆ ಸದಾ ಇರುವಂತಹದ್ದು, ಶಾಶ್ವತ. ಆತ್ಮ ಅಂತಂದರೆ ಶಾಶ್ವತ ವಸ್ತು, ಆ ರೀತಿ ಇದನ್ನು ಕರೀತಾರೆ. ಇಟ್ ಈಸ್ ಎಟರ್ನಲ್. ಸೊ ಇಲ್ಲಿ ನಿತ್ಯ ಮತ್ತು ಶಾಶ್ವತ ಅನ್ನುವಂತಹದ್ದು ಆಲ್ಮೋಸ್ಟ್ ಒಂದೇ ಅರ್ಥವನ್ನು ಕೊಡುತ್ತೆ. ನಿತ್ಯ ಅಂತಂದ್ರೂ ಎಟರ್ನಲ್, ಸದಾ ಇರುವಂತಹದ್ದು ನಿತ್ಯ. ಶಾಶ್ವತ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಅದೇ ಅರ್ಥವನ್ನು ಕೊಡುತ್ತೆ. ಬಟ್ ಒಂದು ಸಣ್ಣ ಡಿಫರೆನ್ಸ್ ಬಿಟ್ವೀನ್ ನಿತ್ಯ ಆ್ಯಂಡ್ ಶಾಶ್ವತ. ನಿತ್ಯ ಅಂತಂದಾಗ ಅಲ್ಲಿ ವಿ ಕ್ಯಾನ್ ಸಿ ಇನ್ 2 ಡೈಮೆನ್ಷನ್ಸ್. ಒಂದು ಚೇಂಜಿಂಗ್ ನಿತ್ಯ, ಇನ್ನೊಂದು ಅನ್ಚೇಂಜಿಂಗ್ ನಿತ್ಯ. ಒಂದು ಚೇಂಜಿಂಗ್ ನಿತ್ಯ. ನಿತ್ಯ ಅನ್ನುವಂತಹದ್ದಿದೆ, ಆದರೆ ಅಲ್ಲಿ ಚೇಂಜಿಂಗ್ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಎರಡನೇ ಆಯಾಮ ಯಾವುದು ಅಂತಂದರೆ ಅಗೇನ್ ಇಟ್ ಈಸ್ ನಿತ್ಯ,
ಅದನ್ನ ಅನ್ಚೇಂಜಿಂಗ್ ಅಂತ ಹೇಳ್ತಾರೆ. ಈಗ ದೇರ್ ಈಸ್ ಸಮಥಿಂಗ್ ವಿಚ್ ಈಸ್ ನಿತ್ಯ, ಅದು ಕಾನ್ಸ್ಟೆಂಟ್ ಆಗಿ ಸದಾ ಇರುವಂತಹದ್ದು. ಕಾನ್ಸ್ಟೆಂಟ್ ಆಗಿ ಸದಾ ಇದ್ರೂ ಕೂಡ ಅಲ್ಲಿ ಅನೇಕ ಬದಲಾವಣೆಗಳನ್ನು ನೀನು ನೋಡ್ತಾ ಇದೆಯಾ. ಫಾರ್ ಎಕ್ಸಾಂಪಲ್, there is a river and the river is flowing. There is a river, ಒಂದು ನದಿ ಇದೆ, ನದಿ ಹರಿತಾ ಇದೆ. ಸೊ ನದಿ ಇದೆ ಅನ್ನುವಂತಹದ್ದು ಈಸ್ ಶಾಶ್ವತ. ಆ ನದಿ ಎಂದಿನಿಂದ ಇದೆ ಅಂತಂದ್ರೆ, ಅಯ್ಯೋ ನಮ್ಮ ತಾತ ಅಲ್ಲಿಗೆ ಹೋಗ್ತಾ ಇದ್ರು, ಅವ್ರ ತಾತ ಅಲ್ಲಿ ಹೋಗ್ತಾ ಇದ್ರು, ಅವಾಗಿಂದ ಇದೆ ನದಿ, ಈಗಲೂ ಇದೆ, ಇನ್ನು ಮುಂದೆನೂ ಇರುತ್ತದು. ಸೊ ನದಿ ಅನ್ನುವಂತಹದ್ದು ಶಾಶ್ವತ. ನದಿ ಈಸ್ ಎ ಶಾಶ್ವತ. ಆ ನದಿನಲ್ಲಿ ನೀರು ಹರಿತಾ ಇದೆ. ಹರಿತಾ ಇರುವಂತಹ ನೀರು ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಹೇಗೆ ಅಂತಂದ್ರೆ, ನದಿಯ ಮೇಲ್ಭಾಗದಲ್ಲಿದ್ದಂತಹ ನೀರು ಹರಿಯೋದಕ್ಕೆ ಪ್ರಾರಂಭ ಆದಾಗ ಅದು ಮಧ್ಯಕ್ಕೆ ಬಂತು. ಇಲ್ಲಿದ್ದಂತಹ ನೀರು ಇಲ್ಲಿಗೆ ಬಂದಿದೆ, ಇಲ್ಲಿರೋ ನೀರು ಇಲ್ಲಿಗೆ ಹೋಗಿದೆ. ಇಲ್ಲಿದ್ದ ನೀರು ಈಸ್ ಡಿಫರೆಂಟ್, ಮೇಲ್ಭಾಗದಲ್ಲಿ ಹರಿತಾ ಬಂದಿದೆಯಲ್ಲ ಆ ನೀರು ಈಸ್ ಡಿಫರೆಂಟ್. ನದಿ ಶಾಶ್ವತ. ನದಿಯಲ್ಲಿ ಹರಿತಾ ಇರುವಂತಹ ನೀರಿನಲ್ಲಿ ಬದಲಾವಣೆಗಳು. ಅಲ್ಲಿರುವಂತಹ ನೀರು ಮಧ್ಯಭಾಗಕ್ಕೆ ಬಂತು, ನದಿಯ ತುದಿಯ ಭಾಗಕ್ಕೆ ಬಂತು, ಮತ್ತೊಂದು ದಿಕ್ಕನ್ನು ಅದು ಹೋಗಿ ಸೇರೋದಕ್ಕೆ ಅದು ಮತ್ತೆ ಓಡಕ್ಕೆ ಪ್ರಾರಂಭ ಆಯಿತು ನದಿ. ಸೊ ಅಲ್ಲಿದ್ದ ನೀರು ಇಲ್ಲಿಗೆ ಬಂತು, ಇಲ್ಲಿಂದ ಅದು ಮುಂದಕ್ಕೆ ಹೊರಟೋಯ್ತು. ಅಲ್ಲೇನಿದೆ, ಅಲ್ಲೂ ನೀರಿದೆ. ಆ ನೀರು ಎಲ್ಲಿಂದ ಬಂತು? ಇನ್ಯಾವುದೋ ಗುಡ್ಡದಿಂದ ಬಂತು. ಆ ನೀರೇನು ಮಾಡುತ್ತೆ? ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಅದು ಹೋಗುತ್ತೆ. ನೀರು ಹರಿತಾನೇ ಇರುತ್ತೆ. ನದಿ ಶಾಶ್ವತ, ನಿತ್ಯ. ಆ ನೀರು ಅನ್ನುವಂತಹದ್ದು ಚೇಂಜಿಂಗ್. ಅಲ್ಲಿ ನಿರಂತರವಾಗಿ ನೀರಿನಲ್ಲಿ ಬದಲಾವಣೆ ಆಗ್ತದೆ, ಆದರೂ ಕೂಡ ನದಿ ಈಸ್ ನಿತ್ಯ. ಇದು ಚೇಂಜಿಂಗ್ ನಿತ್ಯ. ದಿಸ್ ಇಸ್ ಕಾಲ್ಡ್ ಚೇಂಜಿಂಗ್ ನಿತ್ಯ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ಕೊಡಬೇಕು ಅಂತಂದರೆ, ಈಗ ಮನುಷ್ಯನ ದೇಹ. ಮನುಷ್ಯನ ದೇಹ ಅಂತಂದರೆ ಈಗ ಸಾಮಾನ್ಯವಾಗಿ ಒಳ್ಳೆಯ ಮೆಡಿಸಿನ್ನು ಇದು ಎಲ್ಲ ಈಗ ತುಂಬ ಚೆನ್ನಾಗಿ ಎಲ್ಲ ಆಗಿರೋದ್ರಿಂದ, ಸೈನ್ಸ್ ಅಡ್ವಾನ್ಸ್ ಆಗಿರೋದ್ರಿಂದ 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ ಎಲ್ಲ ಮನುಷ್ಯ ಬದುಕ್ತಾ ಇದ್ದಾನೆ. ಯಾಕೆಂತಂದರೆ ಲೈಫ್ ಸೇವಿಂಗ್ ಡ್ರಗ್ಸ್ಗಳು ಬಂದಿದೆ, ಮನುಷ್ಯನಿಗೆ ಎಲ್ಲ ರೀತಿಯ ಅನುಕೂಲಗಳು, ಸೌಲಭ್ಯಗಳಿದೆ. ಸೊ ಮನುಷ್ಯ ಬದುಕ್ತಾನೆ. ಸೊ 60 ವರ್ಷ, 70 ವರ್ಷ ಬದುಕ್ತಾನೆ ಮನುಷ್ಯ. ಸೊ ಮನುಷ್ಯನ ಆ ಒಂದು 70 ವರ್ಷ ಅವನು ಬದುಕಿದ್ದಾನೆ ಅಂತ ಹೇಳಿದಾಗ, ಆ 70 ವರ್ಷ ಮನುಷ್ಯ ಬದುಕಿದ್ದ ಅನ್ನುವಂತಹದ್ದು ನಿಜ. 70 ವರ್ಷಗಳವರೆಗೆ ದಿಸ್ ಪರ್ಟಿಕ್ಯುಲರ್ ಮ್ಯಾನ್ ಹಿ ವಾಸ್ ಲಿವಿಂಗ್ ವಿತ್ ಬಾಡಿ ಅಂತ ಹೇಳ್ತಾರೆ. ಈ ಒಂದು ದೇಹವನ್ನು ಇಟ್ಕೊಂಡು ಸುಮಾರು 70 ವರ್ಷಗಳವರೆಗೆ ಅವನು ಬದುಕಿದ್ದ ಅಂತ ಹೇಳ್ತಾರೆ. ಸೊ 70 ವರ್ಷಗಳವರೆಗೆ ಬದುಕಿದ್ದು ಈಸ್ ನಿಜ, ಬಟ್ ದಟ್ ಈಸ್ ನಿತ್ಯ. 70 ವರ್ಷಗಳವರೆಗೆ ಅವನಿಗಿದಾನೆ ಎನ್ನುವಂತಹದ್ದು ನಿಜ, ಆದರೆ ದಟ್ ಈಸ್ ನಿತ್ಯ. ಬಟ್ ಇಲ್ಲಿ ಅದೇ ದೇಹ ಅಲ್ಲ. ಯಾಕೆ ಅಂತಂದರೆ ದೇಹ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಸೋ ಮೆನಿ ಮಾಡಿಫಿಕೇಶನ್ಸ್. ದೇಹ ಅಂತ ಹೇಳಿದಾಗ ಅಲ್ಲಿ ಜೀವಕೋಶಗಳು ಅಂತ ಹೇಳ್ತೀವಿ. ಜೀವಕೋಶಗಳು ಅಂತ ಹೇಳಿದಾಗ ಸಾವಿರಾರು ಲಕ್ಷಾಂತರ ಜೀವಕೋಶಗಳು ನಮ್ಮ ದೇಹದಲ್ಲಿದೆ. ಕೆಲವು ಜೀವಕೋಶಗಳು ಪ್ರತಿನಿತ್ಯ ಹುಟ್ಟುತ್ತಾ ಇರುತ್ತೆ, ಪ್ರತಿನಿತ್ಯ ಸಾಯ್ತಾ ಇರುತ್ತೆ. ಕೆಲವು ಜೀವಕೋಶಗಳು 7 ವರ್ಷಕ್ಕೊಂದ್ಸಲಿ ಬದಲಾವಣೆ ಹೊಂದುತ್ತೆ. ಆ ರೀತಿ ಅನೇಕ ಬದಲಾವಣೆ. ಚರ್ಮನೂ ಅಷ್ಟೆ, ಅದು ಮತ್ತೆ ಮತ್ತೆ ಬೆಳೀತಾ ಇರುತ್ತೆ, ಹೊಸಷ್ಟು ಬರ್ತಾ ಇರುತ್ತೆ. ನಮ್ಮ ಕೂದಲು, ಉಗುರು ಇವೆಲ್ಲ ಹುಟ್ಟದಾಗಿದ್ದಿದ್ದು ಈಗಲೂ ಇಲ್ಲ, ಅಲ್ಲಿ ಬದಲಾವಣೆ ಆಗಿದೆ. ಚರ್ಮದಲ್ಲಿ ಬದಲಾವಣೆ ಆಗಿದೆ, ಜೀವಕೋಶಗಳಲ್ಲಿ ಬದಲಾವಣೆ ಆಗಿದೆ. ರಕ್ತ, ಮಾಂಸ, ಬೆಳವಣಿಗೆ ಆ ಎಲ್ಲವುಗಳಲ್ಲೂ ಬದಲಾವಣೆಗಳನ್ನು ನಾವು ನೋಡಬಹುದು. ಹುಟ್ಟಿದಾಗ ಮಗು 2.25 kg, 2.5 kg, 3 kg ಇದ್ದಂತಹ ಮಗು 1 ಅಡಿಗಿಂತ ಕಡಿಮೆ ಇರುತ್ತೆ, 12 ಇಂಚ್ಗಿಂತ ಕಡಿಮೆ ಇರುತ್ತೆ. 60 ವರ್ಷ 70 ವರ್ಷ ಅಂತ ಹೇಳಿದಾಗ ಆ ದೇಹ ಹೇಗೆ 5.5 ಅಡಿ ಆಯಿತು, ಹೇಗೆ 70 kg 80 kg ಆಯಿತು? ಅಲ್ಲಾದ ಬದಲಾವಣೆ ಏನು? ತಿಂದಂತಹ ಆಹಾರ ಕೂಡ ಬದಲಾಯಿತು. ತಿನ್ನುವುದಕ್ಕೆ ಮುಂಚೆ ನನ್ನ ತಟ್ಟೆನಲ್ಲಿ ಏನಿತ್ತು? ಚಪಾತಿ ಇತ್ತು, ಬಾಳೆಹಣ್ಣೆಲ್ಲ ಇತ್ತು, ಇನ್ನೇನೋ ಪಲ್ಯ ಇತ್ತು. ತಟ್ಟೆಯಲ್ಲಿ ಇರೋವರೆಗೂ ಅದು
ಚಪಾತಿ, ಬಾಳೆಹಣ್ಣು, ಪಲ್ಯ. ಗಂಟ್ಲಿಗೆ ಹೋಗ್ಬೇಕಾದ್ರೆ ಚಪಾತಿ ತಿಂತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ, ಬಾಳೆಹಣ್ಣು ತಿಂತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ, ಪಲ್ಯದ ರುಚಿ ಗೊತ್ತಾಗುತ್ತೆ. ಗಂಟಲನ್ನು ದಾಟಿ ಒಳಗಡೆ ಹೋದ್ಮೇಲೆ ಚಪಾತಿ ಇಲ್ಲ, ಅಲ್ಲಿ ಪಲ್ಯ ಇಲ್ಲ, ಏನಾಯ್ತು ಅದೆಲ್ಲ? ಮಾಂಸ ಆಯಿತು, ರಕ್ತ ಆಯಿತು, ಮೂಳೆ ಆಯಿತು, ಇನ್ನೇನೇನೋ ಆಯಿತು. ಚಪಾತಿ ಏನಾಯಿತು? ಚಪಾತಿನೇ ನಾನಾಗಿ ಹೋಗಿದ್ದೀನಿ ಈಗ. ದೇಹದಲ್ಲಿ ಕೂಡ ಬದಲಾವಣೆಗಳಾಗ್ತಾ ಇದೆ. ಸೊ ದೇಹ ಈಸ್ ಚೇಂಜಿಂಗ್. ಮನುಷ್ಯ ಬದುಕಿದಾನೆ ಅಂತ ಹೇಳ್ತೀವಿ, ದಟ್ ಈಸ್ ನಿತ್ಯ. ಸೊ ದಿಸ್ ಈಸ್ ಅಗೇನ್ ಚೇಂಜಿಂಗ್ ನಿತ್ಯ. ಸೊ ದೇರ್ ಆರ್ ಸೋ ಮೆನಿ ಮಾಡಿಫಿಕೇಶನ್ಸ್. ಇದನ್ನ ಪರಿಣಾಮಿ ನಿತ್ಯತ್ವಂ ಅಂತ ಕೂಡ ಹೇಳ್ತಾರೆ. ಇನ್ನೊಂದಿದೆ, ಇಟ್ ಈಸ್ ಕಾಲ್ಡ್ ಕೂಟಸ್ಥ ನಿತ್ಯ. ಕೂಟಸ್ಯ ನಿತ್ಯ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಬಟ್ ಅದಿದೆ. ಬದಲಾವಣೆಗಳೇ ಇಲ್ಲದ, ಬಟ್ ಇಟ್ ಈಸ್ ನಿತ್ಯ ಅಂಡ್ ಶಾಶ್ವತಃ. ಸೊ ಇಟ್ ಈಸ್ ಆಲ್ಸೋ ಎಟರ್ನಲ್. ಹೀಗೆ ಕೂಟಸ್ಥ ನಿತ್ಯ ಅಂತಂದ್ರೇನು? ವೇದಾಂತದಲ್ಲಿ ನಿತ್ಯ ಅಂತಂದ್ರೆ ಇಟ್ ಈಸ್ ಎಟರ್ನಲ್, ಶಾಶ್ವತ ಅಂತ ಹೇಳ್ತಾರೆ. ಅಂತಂದ್ರೆ ಎಂದೂ ಬದಲಾಗದ ಒಂದು ವಸ್ತು, ಪರ್ಮನೆಂಟ್ ನೇಚರ್ ಆಫ್ ರಿಯಾಲಿಟಿ, ಅಲ್ಲಿ ಬದಲಾವಣೆಗಳೇ ಇಲ್ಲ. ಬಟ್ ಕೂಟಸ್ಥ ನಿತ್ಯ ಅಂತಂದಾಗ ಅಗೇನ್ ಇಟ್ ಈಸ್ ಶಾಶ್ವತ, ಅನ್ಚೇಂಜಿಂಗ್ ನೇಚರ್ ಆಫ್ ದಿ ಸೆಲ್ಫ್ ಅಂಡ್ ಕಾನ್ಷಿಯಸ್ನೆಸ್. ಆ ರೀತಿ ಹೇಳ್ತೀವಿ. ಈಗ ನಾವು ಜಗತ್ತು ಅಂತ ಹೇಳಿದಾಗ ಈ ಜಗತ್ತಿನಲ್ಲಿ ನಿರಂತರವಾಗಿ ಬದಲಾವಣೆಗಳನ್ನು ನೋಡ್ತಾ ಬಂದಿದ್ದೀವಿ. ವೇದಾಂತ ಏನು ಹೇಳುತ್ತೆ? ಬದಲಾವಣೆ ಅನ್ನುವಂತಹದ್ದು ಜಗದ ನಿಯಮ. ಇಟ್ ಈಸ್ ಯೂನಿವರ್ಸಲ್ ಪ್ರಿನ್ಸಿಪಲ್. ಬದಲಾವಣೆಗಳಾಗ್ತಾನೆ ಇರಬೇಕು. ಅಲ್ಲಿ ಬದಲಾವಣೆಗಳಾಗ್ತಾ ಇಲ್ಲ ಅಂತಂದ್ರೆ ಯು ಕೆನಾಟ್ ಕಾಲ್ ಇಟ್ ಜಗತ್. ಇದನ್ನ ಜಗತ್ತು ಅಂತ ನೀವು ಕರೀತಾ ಇದೆಯಾ ಅಂತಂದ ಮೇಲೆ ಅಲ್ಲಿ ಬದಲಾವಣೆಗಳು ಆಗಲೇಬೇಕು. ಸೊ ಇನ್ ಸ್ಪೈಟ್ ಆಫ್ ದಿಸ್ ಕಂಟಿನ್ಯೂಯಸ್ ಚೇಂಜಸ್ ಇನ್ ದಿಸ್ ಜಗತ್ತು, ದೆರ್ ಈಸ್ ಒನ್ ಅನ್ಚೇಂಜಿಂಗ್ ರಿಯಾಲಿಟಿ. ಜಗತ್ತಿನಲ್ಲಿ ಈ ರೀತಿ ಅನೇಕ ಬದಲಾವಣೆಗಳು ಆಗ್ತಾ ಇದ್ರೂ ಕೂಡ ಬದಲಾಗದೇ ಇರುವಂತಹ ಒಂದು ಸತ್ಯ ಇದೆ. ಯಾವುದದು ಅಂತಂದ್ರೆ ಅದನ್ನ ನಾವು ಆತ್ಮ ಅಂತ ಕರಿತೀವಿ, ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಭಗವಂತ ಅಂತ ಕರಿತೀವಿ. ಬಟ್ ಇದು ಡೈರೆಕ್ಟ್ ಆಗಿ ಭಗವಂತನಿಗೆ ಹೋಲಿಕೆ ಮಾಡಿ ಹೇಳಿರೋದ್ರಿಂದ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ನಿಸ್ಬಹುದು. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ಉದಾಹರಣೆಗೆ ಈಗ ಫಾರ್ ಎಕ್ಸಾಂಪಲ್ ದೇರ್ ಈಸ್ ಚಿನ್ನ. ಚಿನ್ನ ಅಂತ ಹೇಳಿದಾಗ ಆ ಚಿನ್ನವನ್ನು ಉಪಯೋಗಿಸಿಕೊಂಡು ಅನೇಕ ಆಭರಣಗಳನ್ನು ನಾವು ನೋಡ್ತೀವಿ. ಮನೆಯಲ್ಲಿದ್ದ ಚಿನ್ನವನ್ನು ನಾವೇನು ಮಾಡ್ತೀವಿ? 2 ಬಳೆ ಮಾಡಿಕೊಡಪ್ಪ ಅಂತ ಹೇಳ್ತೀವಿ. ಆಮೇಲೆ ಬಳೆ ಬೋರ್ ಆಯಿತು, ಒಂದು ನೆಕ್ಲೆಸ್ ಮಾಡಪ್ಪ ಅಂತ. ನೆಕ್ಲೆಸ್ ಬೋರ್ ಆಯಿತು, ಕಿವಿಗೆ ಓಲೆಗಳನ್ನು ಮಾಡು ಅಂತ ಹೇಳ್ತೀವಿ. ಆಮೇಲೆ ಉಂಗುರವನ್ನು ಮಾಡಿಸ್ಕೋತೀವಿ. ಹೀಗೆ ಚಿನ್ನದಲ್ಲಿ ಅನೇಕ ಆಭರಣಗಳನ್ನು ನಾವು ನೋಡ್ತೀವಿ. ಆ ಚಿನ್ನದ ಆಭರಣಗಳನ್ನು ಬಳೆಯಲ್ಲಿದ್ದಿದ್ದು ಯಾವುದು? ಚಿನ್ನ. ನೆಕ್ಲೆಸಲ್ಲಿ ಇದ್ದಿದ್ದು ಯಾವುದು? ಚಿನ್ನ. ಸರದಲ್ಲಿದ್ದಿದ್ದು ಯಾವುದು? ಚಿನ್ನ. ಉಂಗರದಲ್ಲಿರೋದೇನು? ಚಿನ್ನ. ಚಿನ್ನ ಎಂದಾದರೂ ಬದಲಾಯ್ತಾ? ಚಿನ್ನ ಬದಲಾಗಲಿಲ್ಲ. ಚಿನ್ನ ರಿಮೈನ್ಸ್ ಆಸ್ ಚಿನ್ನ. ನಂತರದಲ್ಲಿ ಆಭರಣಗಳು ಬದಲಾಗ್ತಾ ಬಂತು. ಮೊದಲಿಗೆ ಬಳೆ ಆಯಿತು, ನೆಕ್ಲೆಸ್ ಆಯಿತು, ಸರ ಆಯಿತು, ಉಂಗುರ ಆಯಿತು, ಇನ್ನೂ ಅನೇಕಗಳು ಆಗ್ತಾನೆ ಇರುತ್ತೆ. ಬಟ್ ಯಾವ ರೀತಿಯ ಆಭರಣಗಳಾಗಿ ಅದು ಬದಲಾಗ್ತಾ ಇದ್ರೂ ಕೂಡ ಚಿನ್ನ ಮಾತ್ರ ಅಲ್ಲಿ ಶಾಶ್ವತವಾಗಿರುತ್ತೆ. ದಟ್ ಈಸ್ ಕೂಟಸ್ಥ ನಿತ್ಯ. ಸೊ ಭಗವಂತನ ಸ್ವರೂಪವನ್ನು ಇಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇರ್ಬೇಕಾದ್ರೆ ಈ ರೀತಿ, ಹಿ ಈಸ್ ನಿತ್ಯ, ಹಿ ಈಸ್ ಎಟರ್ನಲ್, ಹಿ ಈಸ್ ಶಾಶ್ವತ, ಅವನಲ್ಲಿ ಬದಲಾವಣೆಗಳೇ ಇಲ್ಲ ಅಂತ ಹೇಳಿ ಪುರಾಣ ಅಂತ ಕರೆದಿದ್ದಾನೆ. ಅಗೇನ್ ವಾಟ್ ಈಸ್ ಪುರಾಣ? ಪುರಾಣ ಅಂತಂದ್ರೆ ಪುರಾ ಅಪಿ ನವಃ ನೂತನಃ ಈಸ್ ಪುರಾಣ ಅಂತಂದ್ರೆ, ಪುರಾಣ ಅಂತಂದ್ರೆ ಈವನ್ ದೋ ಇಟ್ ಈಸ್ ವೆರಿ ಓಲ್ಡ್, ಇದು ಬಹಳ ಪ್ರಾಚೀನ ಅಂತ ಹೇಳಿದ್ರು ಕೂಡ ಪುರಾಣ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಪ್ರಾಚೀನ, ಎಷ್ಟೋ ಸಾವಿರ ವರ್ಷಗಳ ಹಿಂದೆಯಿಂದ ಹಿಂಗೆ ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ಅವತ್ತಿನಿಂದ ಇಟ್ ಈಸ್ ವೆರಿ ಓಲ್ಡ್. ಬಟ್
ಇಟ್ ಈಸ್ ಎವರ್ ನ್ಯೂ. ಅದಷ್ಟು ಹಳೇದಾಗಿದ್ರೂ ಕೂಡ ಹೊಸದಂತೆ ಕಾಣುತ್ತೆ. ಪುರಃ ಅಪಿ ನವಃ ನೂತನಃ, ಹೊಸದರಂತೆ ಕಾಣುತ್ತೆ. ಅಲ್ಲಿ ಆ ಪುರಾಣ ಅಂತ ಹೇಳಿದಾಗ ಅಲ್ಲಿ ಆ ಚೇಂಜಸ್ ಆಗಿರುವಂತಹದ್ದು ಗೊತ್ತೇ ಇಲ್ಲ. ಅಲ್ಲಿ ಯಾವ ಬದಲಾವಣೆನೂ ಇಲ್ಲ. ಅಲ್ಲಿ ಬದಲಾವಣೆ ಇಲ್ಲದೆ ಹೋದ್ರೂ ಅಂದಿನಿಂದ ಇಂದಿನವರೆಗೆ ಮುಂದೆ ಕೂಡ ಅದು ಪ್ರತಿ ಕ್ಷಣ ಹೊಸದಾಗಿ ಕಾಣ್ತಾ ಇರುತ್ತೆ. ಸೊ ಅದು ಪುರಾಣ ಅಂತ ನಾವು ವಿ ಕೆನಾಟ್ ನೆಗ್ಲೆಕ್ಟ್ ಇಟ್. ಈಗ ನಾವು ಅನೇಕ ಪುರಾಣ ಕಥೆಗಳು ಅಂತ ಹೇಳಿದಾಗ ಈ ಪುರಾಣ ಕಥೆಗಳು ಅನ್ನುವಂತಹದನ್ನ ನಾವು ಓದಿದಾಗ ಅಲ್ಲಿರುವಂತಹ ಎಸೆನ್ಸ್ನ ನಾವು ಕ್ಯಾಪ್ಚರ್ ಮಾಡಿಕೊಂಡ್ರೆ, ಗ್ರಹಿಸಿದ್ರೆ, ಆ ಪುರಾಣ ಅನ್ನುವಂತಹ ಕತೆ ಹೇಳದಿರಬಹುದು, ಅದು ಇವತ್ತಿಗೂ ಕೂಡ ಬದುಕುವ ಕಲೆಯನ್ನು ನಮಗೆ ಕಲಿಸುತ್ತೆ. ಪುರಾಣವನ್ನು ಓದಿ ಇವತ್ತಿಗೂ ಕೂಡ ಮನುಷ್ಯ ಬದಲಾಗಬಹುದು. ಹಿಂದೆ ಮನುಷ್ಯ ತನ್ನ ಸ್ವಭಾವವನ್ನು, ತನ್ನ ಬೆಳವಣಿಗೆಯನ್ನು, ತನ್ನ ವೃದ್ಧಿಯನ್ನು ಹೇಗೆ ಕಂಡುಕೊತಾ ಇದ್ದ? ಬಿಕಾಸ್ ಆಫ್ ದಿಸ್ ಪುರಾಣ. ಸೊ ಆಗಿನಿಂದನೂ ಮನುಷ್ಯ ತನ್ನ ಬದುಕುವ ಕಲೆಗಾಗಿ ಡಿಪೆಂಡ್ ಆಗಿದ್ದು ಪುರಾಣ, ಬಹಳ ಹಿಂದೆ, ಪ್ರಾಚೀನ. ಆದರೆ ಅದಾಗಿ ಎಷ್ಟೋ ತಲೆತಲಾಂತರಗಳು, ಅನೇಕ ಪೀಳಿಗೆಗಳು ಬಂತು. ಇವತ್ತಿಗೂ ಕೂಡ ಇಂದಿಗೂ ಪುರಾಣ ಈಸ್ ಪ್ರಸ್ತುತ. ಆಗಿನ ಕಾಲದಲ್ಲಿ ಇದ್ದಿದ್ದು ಪುರಾಣಗಳು ಈಗಲೂ ಇದೆ. ಈಗಲೂ ನಾವು ಪುರಾಣ ಓದ್ತೀವಿ. ಓ, ಪುರಾಣದಲ್ಲಿ ಈ ಥರ ಇದೆಯಪ್ಪ, ಇದೆಲ್ಲ ನಾವು ಬದುಕಬೇಕು, ಚೆನ್ನಾಗಿ ಬದುಕಬೇಕು, ನಮ್ಮ ಬದುಕು ಇದೇ ಥರ ಸುಂದರವಾಗಿರಬೇಕು. ಆ ಪುರಾಣದಲ್ಲಿ ಅವನು ಹೆಂಗೆ ಬದುಕದ, ಆ ರಾಜ ಹೇಗಿದ್ದ, ಈ ಋಷಿ ಹೇಗೆ ಬದುಕದ, ನನ್ನ ಬದುಕು ಆ ರೀತಿ ಆಗಬೇಕು ಅಂತ ಅದೇ ಪುರಾಣವನ್ನು ನಾನು ಇವತ್ತಿಗೂ ಕೂಡ, ಈವನ್ ಫಾರ್ ಟುಡೇ, ಪ್ರಸ್ತುತ ಇವತ್ತಿಗೂ ಕೂಡ ನಾನು ಬದಲಾಗಬಹುದು. ಅಗೇನ್ ದ ಸೇಮ್ ಪುರಾಣ. ನನ್ನ ಮುಂದಿನ ಪೀಳಿಗೆಯವರು, ಅವರುಗಳು ಕೂಡ ಇದೇ ಪುರಾಣವನ್ನು ಆಶ್ರಯಿಸಿ ಅವರು ಕೂಡ ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೋಬಹುದು. ಸೊ ಪುರಾಣ ಅಂತಂದರೆ ದೋ ಇಟ್ ಈಸ್ ವೆರಿ ಓಲ್ಡ್, ಬಟ್ ಇಟ್ ಈಸ್ ಎವರ್ ಫ್ರೆಶ್. ಪುರಾಣ ಕಾಲದಲ್ಲಿ ಯಾವ ರಾಜ ಮಹಾರಾಜರುಗಳು, ಋಷಿಗಳು ಯಾವ ಪರಮಾತ್ಮನನ್ನು ತಮ್ಮ ದೀರ್ಘ ಸಾಧನೆ ಅಂತಂದರೆ ತಪಸ್ಸಿರ್ಬೋದು, ಯಾಗ, ಯಜ್ಞ, ಇವುಗಳ ಮೂಲಕ ಯಾವ ಭಗವಂತನನ್ನು ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಅದೇ ಭಗವಂತನನ್ನು ನಾವು ಇವತ್ತಿಗೂ ಕೂಡ ನಾವು ಸಾಧನೆ ಅಂತ ಹೇಳಿ ಈಗಲೂ ಕೂಡ ನಾವು ಅದೇ ಭಗವಂತನನ್ನು, ಅದೇ ರಾಮನನ್ನು, ಅದೇ ಶಿವನನ್ನು, ಅದೇ ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ನಾನು ಕೂಡ ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೇ ಭಗವಂತನನ್ನು ನನ್ನ ಮುಂದಿನ ಪೀಳಿಗೆ, ಆಮೇಲೆ ಬರೋರು ಕೂಡ ಅದೇ ಭಗವಂತನನ್ನೇ ನೋಡಬೇಕು. ರಾಮ ಅಂತಂದರೆ ಹಿ ಈಸ್ ಆಲ್ವೇಸ್ ರಾಮ, ಶಿವ ಈಸ್ ಆಲ್ವೇಸ್ ಶಿವ, ಬ್ರಹ್ಮ ಈಸ್ ಆಲ್ವೇಸ್ ಬ್ರಹ್ಮ. ಹಿಂದಿನ ಪ್ರಾಚೀನ ಕಾಲದಲ್ಲಿ ಆ ಋಷಿಗಳು ಅವರು ಸಾಧನೆ ಮಾಡ್ತಾ ಇದ್ರಲ್ಲ, ಅವಾಗ ಇದ್ದಿದ್ದು ಬ್ರಹ್ಮ ಯಾರು? ಈಗ ನಾನು ಪೂಜೆ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅಂದರೆ ಈಗಿರೋ ಬ್ರಹ್ಮ ಯಾರು? ಮುಂದೆ ನನ್ನ ನಂತರದ ಪೀಳಿಗೆ ಅವರು ಈ ರೀತಿ ಆರಾಧನೆ ಮಾಡಿದಾಗ ಅವ್ರಿಗೆ ಸಿಗೋ ಬ್ರಹ್ಮ ಯಾರು? ಸೇಮ್ ಬ್ರಹ್ಮ. ಪುರಾಣ ಅಂತಂದರೆ ಭಗವಂತನನ್ನು ಈ ಪುರಾಣ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಅವನು ಎಂದಿಗೂ ಕೂಡ ಬದಲಾವಣೆ ಹೊಂದಲ್ಲ. ಪುರಾಣ ಅಂತಂದಾಗ ಇಟ್ ಈಸ್ ಲೈಕ್, ನಾವೇನು ಕೂಟಸ್ಥ ನಿತ್ಯ ಅಂತ ಹೇಳಿದ್ವಿ, ದಿಸ್ ಪುರಾಣ ಈಸ್ ಲೈಕ್ ದಟ್. ಎಂದಿಗೂ ಬದಲಾಗೋದಿಲ್ಲ, ಬಟ್ ಇಟ್ ಈಸ್ ದೇರ್ ಫಾರ್ ಎವರ್. ಇಟ್ ಈಸ್ ಫಾರ್ ಎವರ್ ದೇರ್ ಆ್ಯಂಡ್ ಎವರ್ ಫ್ರೆಶ್. ಸೊ ಜಗತ್ತಿನಲ್ಲಿ ಯುಗಗಳು ಬದಲಾಗಬಹುದು, ಜನಗಳಲ್ಲಿ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ಬದಲಾಗಬಹುದು, ಜಗತ್ತಿನ ಭೂಭಾಗಗಳು ಬದಲಾಗಬಹುದು. ನಾವು ನೋಡ್ತೀವಿ ಭೂಭಾಗಗಳು ಹೇಗೆ ಬದಲಾಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಇದ್ದಂತಹ ಸಮುದ್ರ ಆ ನೀರು ಕೊರಿತಾ ಆ ಭೂಭಾಗವನ್ನು ಒಡೆದು ಎರಡು ಮಾಡಿ ಬೇರೆ ಬೇರೆ ಭೂಭಾಗಗಳನ್ನೇ ಅದು ಸೃಷ್ಟಿ ಮಾಡಿಬಿಡುತ್ತೆ. ನಾವು ಹಿಂದಿನ ಮಹಾಭಾರತದಲ್ಲಿ ನೋಡಿದ್ರೆ, ಇವತ್ತು ನಾವೇನು ಸೌತ್ ಆಫ್ರಿಕಾ, ಆಫ್ಘಾನಿಸ್ತಾನ್ ಅಂತ ಹೇಳ್ತೀವಿ, ಅವೆಲ್ಲ ನಮ್ಮ ಭಾರತದ ಅಕ್ಕಪಕ್ಕದಲ್ಲಿ ಇದ್ದಂತಹ. ಯಾಕೆಂತಂದರೆ ಆಫ್ಘಾನಿಸ್ತಾನಿಂದ ಬಂದಂತಹ ಅವಳು ಗಾಂಧಾರಿ, ಧೃತರಾಷ್ಟ್ರನ ಹೆಂಡತಿ. ಸೊ ಅವಳೆಲ್ಲ ಎಲ್ಲಿ ಇಡೀ ಭಾರತ ಸಾಮ್ರಾಜ್ಯ ಅಂತಂದಾಗ ಇಟ್ ವಾಸ್ ಸೋ ಬಿಗ್, ಬಟ್ ಭೂಭಾಗಗಳಲ್ಲಿ ಬದಲಾವಣೆ ಆಗುತ್ತೆ. ಹೀಗೆ ಅನೇಕ ಬೇರೆ ಬೇರೆ ಬದಲಾವಣೆಗಳಾಗ್ತಾ ಇದ್ರೂ ಕೂಡ ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಎವರ್ ದಿ ಸೇಮ್. ಆ ಭಗವಂತ ಸದಾ ನಿತ್ಯ ನೂತನವಾಗಿರುವಂತಹ ಈ ಭಗವಂತನನ್ನು ಕುರಿತು ನಾವು ಇಂದಿಗೂ ಕೂಡ ನಾವು ಚಿಂತನೆಯನ್ನು ಮಾಡಿದ್ರೆ, ನಾವು ಏನು ಮೆಡಿಟೇಷನ್ ಅಥವಾ ಧ್ಯಾನ ಅಂತ ಮಾಡ್ತೀವಿ, ಧ್ಯಾನದಲ್ಲಿ ನಾವೇನು ಮಾಡ್ತೀವಿ, ಸತ್ಯವನ್ನು ನೋಡಬೇಕು, ಹೊಸದು ಯಾವುದೋ ಒಂದನ್ನು ನಾನು ಕಲ್ತ್ಕೋಬೇಕು, ಏನೋ ಒಂದು ಮನಸ್ಸಿಗೆ ಆ ಒಂದು ಫ್ರೆಶ್ನೆಸ್ ಬೇಕು.
ಸೊ ನಾವೇನು ಧ್ಯಾನ ಮಾಡಿದಾಗ ಯಾಕೆ ನಮಗೆ ಆ ಒಂದು ಫ್ರೆಶ್ನೆಸ್ ಫೀಲಿಂಗ್ ಆಗುತ್ತೆ? ಇಟ್ ಈಸ್ ಬಿಕಾಸ್ ನಾವು ಧ್ಯಾನ ಅಂತ ಹೇಳಿ ಅಲ್ಲಿ ಏನು ನಾವು ಪ್ರಯತ್ನ ಪಟ್ವಿ ಅಂತಂದರೆ, ಒಂದು ಸತ್ಯವನ್ನು ನೋಡುವ ಪ್ರಯತ್ನವನ್ನು ಪಟ್ವಿ, ಭಗವಂತನನ್ನು ಕುರಿತು ಚಿಂತನೆಯನ್ನು ಮಾಡಿದ್ವಿ. ದ ವೆರಿ ಚಿಂತನೆ ನಾವೇನು ಆ ಒಂದು ಸಮಯದಲ್ಲಿ ಧ್ಯಾನ ಅಂತ ಹೇಳಿ ಆ ಸಮಯದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿದ್ವಿ, ಧ್ಯಾನದಿಂದ ಬಂದ ನಂತರ ಹೊರಬಂದ ನಂತರ ಕೂಡ ದಟ್ ಮೆಮೊರಿ ವಿಲ್ ಬಿ ಸೋ ಫ್ರೆಶ್. ಅದಕ್ಕೆ ಧ್ಯಾನ ಆದಮೇಲೂ ಕೂಡ ಅನೇಕ ಸಮಯದವರೆಗೆ ನಾವು ಫ್ರೆಶ್ ಆಗಿರ್ತೀವಿ. ಹಿಂದಿನ ದಿನ ಕಷ್ಟಪಟ್ಟು ಚೆನ್ನಾಗಿ ದುಡಿದು ಬಂದು ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿ ಎದ್ದಾಗ ಬೆಳಗ್ಗೆ ಹೇಗಿರುತ್ತೆ ನಮ್ಮ ಲವಲವಿಕೆ, ಉತ್ಸಾಹ, ವೆರಿ ಫ್ರೆಶ್. ನಿದ್ದೆಯಲ್ಲಿ ಏನಿತ್ತು? ಏನೂ ಇರಲಿಲ್ಲ. ನಿದ್ದೆ ಈಸ್ ಆನಂದ ಸ್ವರೂಪ. ಅದಕ್ಕೆ ನಿದ್ರೆ ಅಂತ ಹೇಳಿದ್ರೆ ಅದು ಭಗವಂತನ ಆಶ್ರಯದಲ್ಲಿ ನಾವಿದ್ವಿ ಅಂತ ಹೇಳ್ತಾರೆ. ಸೊ ಭಗವಂತನ ಆಶ್ರಯದಲ್ಲಿ ನಾವಿದ್ದು ನಿದ್ದೆಯನ್ನು ಮಾಡಿರೋದ್ರಿಂದ ಕಣ್ಬಿಟ್ಟು ಮತ್ತೆ ನಾವು ಎಚ್ಚರಕ್ಕೆ ಬಂದ ಮೇಲೆ ವಿ ಫೀಲ್ ವೆರಿ ಫ್ರೆಶ್. ಅದಕ್ಕೆ ಹಿಂದಿನ ದಿನ ಮಾಡೋಕ್ಕಾಗದೇ ಇರೋ ಕೆಲಸನ ಬೆಳಗ್ಗೆ ಮಾಡಿದ್ರೆ ಆಯ್ತಪ್ಪ, ಬೆಳಗ್ಗೆ ಸ್ವಲ್ಪ ಫ್ರೆಶ್ ಮೈಂಡ್ ಇರುತ್ತೆ, ಉತ್ಸಾಹ ಇರುತ್ತೆ, ದೇಹದಲ್ಲೂ ಶಕ್ತಿ ಇರುತ್ತೆ, ಯು ಡೂ ಇಟ್ ಟುಮಾರೋ, ನೌ ಯು ಸ್ಲೀಪ್ ಅಂತ ಹೇಳ್ತಾರೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆ ಒಂದು ಚಿಂತನೆ, ಆ ಒಂದು ರೆಸ್ಟ್, ಮನಸ್ಸು ಮತ್ತು ದೇಹಕ್ಕೆ ಕೊಡುವಂತಹ ಆ ಒಂದು ವಿಶ್ರಾಂತಿಯಿಂದ ಏನು ಮಾಡ್ತೀವಿ ನಾವು, ಮನಸ್ಸು ದೇಹ ಅದರ ಸಂಪರ್ಕದಿಂದ ಸಂಪೂರ್ಣವಾಗಿ ಹೊರಬಂದಿರ್ತೀವಿ. ಅಲ್ಲಿ ಆ ಒಂದು ನಿದ್ರೆಯ ಅನುಭವವನ್ನು ನಾವು ಪಡ್ಕೋತೀವಿ. ಅದಕ್ಕೆ ನಿದ್ರೆಯನ್ನು ಭಗವಂತನ ಆಶ್ರಯ ಅಂತಂದರೆ ಭಗವಂತನ ತೊಡೆ ಮೇಲೆ ನಾವು ನಿದ್ದೆ ಮಾಡಿದ್ವಿ ಅಂತಲೇ ಹೇಳ್ತಾರೆ. ಅದಕ್ಕೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಯಾರನ್ನೂ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆಂತಂದರೆ ದಟ್ ಜೀವ ಈಸ್ ಎಲ್ಲವನ್ನ ಮರ್ತಿರ್ತಾನೆ. ನಾವು ಇಲ್ಲಿ ಒದ್ದಾಡ್ತಾ ಇರ್ತೀವಿ, ಅದು ಇದು ಜಗತ್ತಿನ ಜಂಜಾಟಗಳ 108. ಬಟ್ ಯಾರೋ ಒಬ್ಬ ಅವನು ಮಲಗಿದಾನೆ ಅಂತಂದಾಗ ಅಟ್ಲೀಸ್ಟ್ ಅವನಿಗೆ ಯಾವುದೂ ಇಲ್ಲ, ನನಗೆ ಕಾಡ್ತಾ ಇರುವಂತಹ ಚಿಂತೆ ಯಾವುದೂ ಅವನಿಗಿಲ್ಲ. ಹಿ ಈಸ್ ಸ್ಲೀಪಿಂಗ್, ಲೆಟ್ ಹಿಮ್ ಸ್ಲೀಪ್, ಐ ವಿಲ್ ನಾಟ್ ಡಿಸ್ಟರ್ಬ್. ದಿಸ್ ಇಸ್ ದ ರೀಸನ್. ಸೊ ಭಗವಂತ ಈಸ್ ಸೋ ಫ್ರೆಶ್, ಸೊ ದಟ್ ಗಿವ್ಸ್ ಲಾಟ್ ಆಫ್ ಸ್ಟ್ರೆಂತ್. ಸೊ ದಿಸ್ ಈಸ್ ದಿ ಸೀಕ್ರೆಟ್ ಆಫ್ ಉಪಾಸನಾ. ಸೊ ಇಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ, ದ ಸುಪ್ರೀಂ ಸೆಲ್ಫ್, ಅವನನ್ನು ನಾವು ಪರಮಾತ್ಮ ಅಂತ ಕರಿತೀವಿ. ಅಂತಹ ಪರಮಾತ್ಮ ಇಲ್ಲಿಗೆ ಬರಬೇಕು, ಇಲ್ಲಿ ಇದ್ದಾನೆ ಅಂತಂದರೆ ಈಸ್ ಸರ್ವವ್ಯಾಪಿತ್ವ. ಅವನು ಇಲ್ಲಿಗೆ ಬರಬೇಕು ಅಲ್ಲ, ಅವನು ಇಲ್ಲಿ ಇರಬೇಕು ಅಲ್ಲ, ಇದ್ದಾನೆ, ಈಸ್. ಸೊ ಅಲ್ಲಿ ಒಂದು ರೀಸನ್ನೇ ಇಲ್ಲ, ದೆರ್ ಈಸ್ ನೋ ಕಾಸ್. ಅಲ್ಲಿ ಒಂದು ಕಾರಣ ಅನ್ನುವಂತಹದ್ದೇ ಇಲ್ಲ. ಆ್ಯಂಡ್ ದೆರ್ ಈಸ್ ನೋ ಮಾಡಿಫಿಕೇಶನ್ ಆಲ್ಸೋ. ಸೊ ಅವನು ಬರ್ತಾನೆ ಅಂತ ನಾವೇನಾದ್ರು ಸಿದ್ಧತೆಗಳು ಮಾಡ್ಕೋತೀವ, ಎಲ್ಲ ಸಿದ್ಧತೆ ಆದಮೇಲೆ ಅವನು ಬರ್ತಾನೆ. ಮಾಡಿಫಿಕೇಶನ್ ಈಸ್ ನಾಟ್ ರಿಕ್ವೈರ್ಡ್. ಅಲ್ಲಿ ಕಾರಣನೇ ಇಲ್ಲ. ಅದರಿಂದ ಭಗವಂತ ಈಸ್ ನಾಟ್ ಎ ಕಾರ್ಯ, ಅವನ ಎಫೆಕ್ಟ್ ಅಲ್ಲ. ಹೀ ಈಸ್ ನಿತ್ಯ, ಹೀ ಈಸ್ ಶಾಶ್ವತ. ಸೊ ಇಲ್ಲಿ ದ ಎಂಟೈರ್ ಮಂತ್ರ ಏನು ಹೇಳುತ್ತೆ ಅಂತಂದರೆ, ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಶ್ಚಿತ್ ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೆ ಶರೀರೆ ಅಂತ ಹೇಳಿ ಪರಮಾತ್ಮನ ಸಂಪೂರ್ಣ ಸ್ವಭಾವವನ್ನು ಕುರಿತು ಬಹಳ ದೀರ್ಘವಾಗಿ ಮನಸ್ಸಿಗೆ ನಾಟುವಂತೆ ನಮಗೆ ಇಲ್ಲಿ ಉಪನಿಷತ್ತು ತಿಳಿಸ್ಕೊಡ್ತಾ ಇದೆ. ಉಪನಿಷತ್ತು ಈ ಮಂತ್ರದಲ್ಲಿ ಏನು ಹೇಳ್ತಾ ಇದೆ, ಈ ಉಪನಿಷತ್ನ ಬಿಟ್ಟು ನಾವು ಮತ್ತೆ ಬೇರೆ ಉಪನಿಷತ್ತನ್ನ ಕೇಳಿದಾಗ ಆ ಕಾಂಟ್ರಾವರ್ಸಿ ಏನು ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ಈ ಮಂತ್ರದಲ್ಲಿ ಭಗವಂತನ ಸ್ವರೂಪವನ್ನು ಕುರಿತು ಯಮಧರ್ಮರಾಜ ನಚಿಕೇತನಿಗೆ ತಿಳಿಸಬೇಕಾದ್ರೆ ದಟ್ ಭಗವಂತ ಈಸ್ ಎಟರ್ನಲ್, ಶಾಶ್ವತ, ಅವನಿಗೆ ಯಾವ ಕಾರಣವೂ ಇಲ್ಲ, ಅವನು ಕಾರ್ಯವೂ ಅಲ್ಲ, ಕಾರ್ಯ ಕಾರಣವನ್ನು ಮೀರಿರುವಂತಹ ಆತ್ಮವಸ್ತು ಈಸ್ ದಟ್ ಭಗವಂತ, ಈಸ್ ದಟ್ ಸುಪ್ರೀಂ ಸೆಲ್ಫ್ ಅಂತ ಇಲ್ಲಿ ನಚಿಕೇತನಿಗೆ ಯಮಧರ್ಮರಾಜ ಈ ಉಪನಿಷತ್ನ ಈ ಮಂತ್ರದಲ್ಲಿ ಇಷ್ಟೊಂದು ದೀರ್ಘವಾಗಿ ಸರಳವಾಗಿ ಸಂಪೂರ್ಣ ಸತ್ಯವನ್ನು ತೆರೆದಿಟ್ಟು ನಮ್ಮ ಮನಸ್ಸಿಗೆ ಇದೆಲ್ಲ ಅರ್ಥ ಆಯಿತು ಅಂತ ಹಾಗೆ ಹೇಳಿದ್ರು ಕೂಡ ದೇರ್ ಆರ್ ಅದರ್ ಉಪನಿಷತ್ಸ್. ಅಲ್ಲಿ ಏನು ಹೇಳುತ್ತೆ ಮಂತ್ರ, ಸುಪ್ರೀಂ ಸೆಲ್ಫ್ ಅಂತಂದಾಗ ಅವನ ಮತ್ತೊಂದು ಸ್ವಭಾವ ಅದನ್ನು ಈ ರೀತಿ ಹೇಳ್ತೀವಿ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತಂದರೆ ದಿಸ್ ಎಂಟೈರ್ ಯೂನಿವರ್ಸ್ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪರಮಾತ್ಮ ಅಂತಂದರೆ ಅವನಿಗೆ ಕಾರ್ಯ ಇಲ್ಲ, ಕಾರಣ ಇಲ್ಲ ಅಂತ ಇಲ್ಲಿ ಉಪನಿಷತ್ನ ಈ ಮಂತ್ರ ಹೇಳ್ತಾ ಇದೆ. ಮತ್ತೆ ಇಲ್ಲಿ ಮತ್ತೆ ತೈತ್ರೇಯ ಉಪನಿಷತ್ ಹೇಳುತ್ತೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ,
ಭಗವಂತ ಅವನು ಈಸ್ ದಿ ಕಾರಣ ಫಾರ್ ದಿಸ್ ಎಂಟೈರ್ ಯೂನಿವರ್ಸ್. ಇವತ್ತು ನಾವೇನು ಜಗತ್ತು ಅನ್ನುವಂತಹದ್ದನ್ನು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ, ಇಲ್ಲಿ ನಾವು ಜಗತ್ತಿನಲ್ಲಿ ಇದ್ದೀವಿ ಅಂತ ನಾವೇನು ಅನ್ಕೋತಾ ಇದ್ದೀವಿ, ಫಾರ್ ದಿಸ್ ವೆರಿ ವೆರಿ ಜಗತ್ತು, ಅದಕ್ಕೆ ಭಗವಂತನೇ ಕಾರಣ ಆಗೋಗಿದ್ದಾನೆ. ಅವನು ಹೀ ಇಸ್ ನಾಟ್ ದಿ ಕಾರಣ ಅಂತ ಇಲ್ಲಿ ಮಂತ್ರ ಹೇಳ್ತಾ ಇದೆ. ಇಲ್ಲಿ ತೈತರೀಯ ಉಪನಿಷತ್ತು, ಬಿಕಾಸ್ ಆಫ್ ಭಗವಂತ ದಿಸ್ ಜಗತ್ತು. ಸೊ ಭಗವಂತ ಇಸ್ ದಿ ಕಾಸ್, ಜಗತ್ತು ಇಸ್ ದಿ ಕಾರ್ಯ. ಭಗವಂತ ಇಸ್ ದಿ ಕಾರಣ, ಜಗತ್ತು ಇಸ್ ದಿ ಕಾರ್ಯ. ಏನು ಈ ರೀತಿ ಹೇಳ್ತಾ ಇದೆಯಲ್ಲ. ಸೊ ಈ ಒಂದು ವೆರಿ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಅಂತಂದರೆ ಒಂದು ಉಪನಿಷತ್ತು ಒಂದು ಮಂತ್ರ ಈ ರೀತಿ ಹೇಳಿ ಅದೇ ಕ್ಷಣದಲ್ಲಿ ಮತ್ತೊಂದು ಮಂತ್ರ ನಮ್ಮ ನೆನಪಿಗೆ ಬಂದಾಗ, ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಬಿಕಾಸ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಟ್. ಉಪನಿಷತ್ತು ಇಲ್ಲಿ ಏನು ಹೇಳಿದೆ, ಈ ಉಪನಿಷತ್ತು ಏನು ಹೇಳ್ತದೆ, ಅವೆರಡು ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಒಂದು ಏನು ಹೇಳ್ತಾರೆ, ಎತ್ತು ಏರಿಗೆ ಹೇಳಿದ್ರೆ ಗುಣ ನೀರಿಗೆ ಇಳಿಯಿತು. ಸೊ ಇಲ್ಲಿ ಕಠೋಪನಿಷತ್ ಮಂತ್ರ ಹೇಳ್ತಾ ಇದೆ, ಕಾರ್ಯ ಕಾರಣ ಎಲ್ಲವನ್ನ ಮೀರಿರುವಂತಹ ಅವನವನು. ಹಿ ಈಸ್ ನಾಟ್ ದಿ ರೀಸನ್, ಹಿ ಈಸ್ ನಾಟ್ ದಿ ಕಾಸ್, ಹಿ ಈಸ್ ನಾಟ್ ದಿ ಎಫೆಕ್ಟ್ ಅಂತ ಹೇಳಿ ತೈತ್ರೇಯ ಉಪನಿಷತ್ ಹೇಳುತ್ತೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಸೊ ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಇಟ್ ಈಸ್ ನಾಟ್ ದಿ ವಿರುದ್ಧವಾದ ಸ್ಟೇಟ್ಮೆಂಟ್ ಅಲ್ಲ, ಇಟ್ ಈಸ್ ನಾಟ್ ದಿ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್, ದೇರ್ ಇಸ್ ನೋ ಕಾಂಟ್ರವರ್ಸಿ. ಸೊ ಇಲ್ಲಿ ವಾಟ್ ಈಸ್ ದಿ ಟ್ರೂತ್ ಹಿಯರ್? ಇಲ್ಲಿ ಸತ್ಯ ಏನು? ಸತ್ಯ ಏನು ಅಂತಂದರೆ, ಇಲ್ಲಿ ಯಮಧರ್ಮರಾಜ ಹೇಳಿದ್ದಾನೆ, ನ ಬಭೂವ ಕಶ್ಚಿತ್ ಅಂತ ಯಮರಾಜ ಇಲ್ಲಿ ಆತ್ಮನನ್ನ ಕುರಿತು ಹೇಳಿದ್ದಾನೆ. ಮತ್ತು ತೈತ್ರೇಯ ಉಪನಿಷತ್ ಹೇಳುತ್ತೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ತೈತ್ರೇಯ ಉಪನಿಷತ್ನ ಭೃಗುವಲಿಯಲ್ಲಿ ಇದು ಬರುತ್ತೆ. ಅದೇ ರೀತಿ ಭಾಗವತ ಏನು ಹೇಳುತ್ತೆ, ಜನ್ಮಾದ್ಯಸ್ಯ ಯತಃ ಅಂತ ಭಾಗವತ ಹೇಳುತ್ತೆ. ಸೊ ಜನ್ಮ ಎಟ್ಸೆಟ್ರಾ, ಈ ಪ್ರಪಂಚ ಜಗತ್ತು, ಫಾರ್ ಆಲ್ ದೀಸ್ ಥಿಂಗ್ ಸುಪ್ರೀಂ ಸೆಲ್ಫ್ ಇಸ್ ದಿ ಕಾಸ್ ಅಂತ ಹೇಳುತ್ತೆ. ಸೊ ಈ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಬಂದಾಗ ವಿ ಹ್ಯಾವ್ ಟು ಕ್ವೈಟನ್ ಅವರ್ ಮೈಂಡ್. ನಮ್ಮ ಮನಸ್ಸನ್ನು ಬಹಳ ಶಾಂತವಾಗಿ ಇಟ್ಕೊಂಡು ನಾವು ಆಲೋಚನೆ ಮಾಡಬೇಕು. ಈ ಉಪನಿಷತ್ ಆ ರೀತಿ ಹೇಳಿದೆ, ಈ ಉಪನಿಷತ್ ಈ ರೀತಿ ಹೇಳಿದೆ, ಎರಡು ಪಕ್ಕಕ್ಕಿಡು. ಬಿ ಕಾಮ್ ಫಾರ್ ಎ ವೈಲ್. ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಆಲೋಚನೆ ಮಾಡಬೇಕು. ವೇದಾಂತ ಏನು ಹೇಳ್ತದೆ, ಪ್ರಪಂಚ ಅಂತ ಹೇಳಿದಾಗ ಮಂತ್ರ ಇಲ್ಲಿ ಈ ರೀತಿ ಹೇಳ್ತದೆ, ಬಟ್ ವೇದಾಂತ ಇದೇ ಮಂತ್ರದ ತಿರುಳು ಸಾರ ಅಂತ ಹೇಳಿದಾಗ, ಜಗತ್ತಿಗೆ ಕಾರಣ ಅವನು ಭಗವಂತ ಅಂತ ಹೇಳಿದ್ರು ಕೂಡ ಜಗತ್ತನ್ನು ವೇದಾಂತ ಏನಂತ ಹೇಳುತ್ತೆ. ಯಾವಾಗ ಜಗತ್ತು ಅನ್ನುವಂತಹ ಪದ ವೇದಾಂತದಲ್ಲಿ ಬರುತ್ತೆ, ಆಗ ಜಗತ್ತು ಈಸ್ ಅನ್ ಇಲ್ಯೂಷನರಿ ವರ್ಲ್ಡ್. ಇದನ್ನ ಕಲ್ಪನಾ ಪ್ರಪಂಚ, ಇಟ್ಸ್ ಎ ಮಿಥ್ಯಾ ಪ್ರಪಂಚ ಅಂತ ಹೇಳ್ತಾರೆ. ಇಟ್ ಈಸ್ ಎ ಮಿಥ್ಯಾ ಪ್ರಪಂಚ. ಜಗತ್ತು ಈಸ್ ಎನ್ ಅಪಿಯರೆನ್ಸ್. ನೌ ಡೋಂಟ್ ಮೆಮೊರೈಸ್ ದಿ ಮಂತ್ರಾಸ್, ಥಿಂಕ್ ಆಫ್ ದಿ ಜಗತ್. ಜಗತ್ತು ಅಂತಂದ್ರೆ ಏನು, ವೇದಾಂತ ಏನು ಹೇಳ್ತದೆ ಅದನ್ನು ಗಮನ ಬಿಟ್ಟು ಆಲೋಚನೆ ಮಾಡಿದ್ರೆ, ಜಗತ್ತು ಅಂತ ಹೇಳ್ತಾರೆ ಇಟ್ ಈಸ್ ಅನ್ ಇಲ್ಯೂಷರಿ ವರ್ಲ್ಡ್. ಜಗತ್ತು ಅನ್ನುವಂಥದ್ದು ಇಟ್ ಈಸ್ ಅನ್ ಅಪಿಯರೆನ್ಸ್. ಅದು ನನಗೆ ಜಗತ್ತು ಅನ್ನುವಂತಹದ್ದು ತೋರ್ತಾ ಇದೆ, ಅದು ತನ್ನನ್ನು ತಾನು ಪ್ರದರ್ಶನ ಮಾಡ್ಕೋತಾ ಇದೆ. ಯಾವ ರೀತಿಯಲ್ಲಿ ಪ್ರದರ್ಶನ ಮಾಡ್ಕೋತಾ ಇದೆ? ಜಗತ್ತು ಈಸ್ ಫುಲ್ ಆಫ್ ಸೋ ಮೆನಿ ವಸ್ತು ವಿಷಯ. ಸೊ ಇಟ್ ಈಸ್ ಕಾಲ್ಡ್ ದೃಶ್ಯ ಪ್ರಪಂಚ. ಸೊ ಇಟ್ ಈಸ್ ಎನ್ ಅಪಿಯರೆನ್ಸ್. ಸೊ ಈ ರೀತಿ ಆಗಿದೆ ಜಗತ್ತು ಅಂತ ಹೇಳಿದಾಗ, ಹಾಗಾದರೆ ದೆನ್ ವಾಟ್ ಹ್ಯಾಪನ್ಸ್ ಟು ದ ರಿಯಲ್ ವರ್ಲ್ಡ್? ನಿಜವಾದ ಪ್ರಪಂಚ ಇದು ಮಿಥ್ಯಾ ಪ್ರಪಂಚ ಅಂತ ಹೇಳಿದ್ಮೇಲೆ ಅಲ್ಲಿ ಹಾಗಾದರೆ ಸತ್ಯವಾದ ಪ್ರಪಂಚ ಅನ್ನುವಂತಹದ್ದಿದೆಯಾ, ರಿಯಲ್ ಪ್ರಪಂಚ ಅನ್ನುವಂತಹದ್ದು ಇದೆಯಾ? ಆ ರಿಯಲ್ ಪ್ರಪಂಚದಲ್ಲಿ ಏನಾಗುತ್ತೆ, ಅಲ್ಲಿ ಏನೂ ಆಗದೇ ಇಲ್ವಾ? ಒಂದು ವೇಳೆ ದಿಸ್ ಪ್ರಪಂಚ ಈಸ್ ಸತ್ಯ, ಈ ಪ್ರಪಂಚ ಅನ್ನುವಂತಹದ್ದೇ ಸತ್ಯ, ಮತ್ತು ಈ ಸತ್ಯವಾದ ಪ್ರಪಂಚ ಬಂದಿರುವಂತಹದ್ದು ಮತ್ತೊಂದು ಯಾವುದೋ ಸತ್ಯದಿಂದ ಅಂತಂದರೆ ಎರಡು ಪ್ರಪಂಚ ಇದೆ, ಒಂದು ಸತ್ಯವಾದ ಪ್ರಪಂಚ, ಇನ್ನೊಂದು ಮಿಥ್ಯಾ ಪ್ರಪಂಚ. ದಿಸ್ ಮಿಥ್ಯಾ ಪ್ರಪಂಚ ಇಟ್ ಕೇಮ್ ಫ್ರಮ್ ದಿಸ್ ಸತ್ಯ ಪ್ರಪಂಚ. ಆ ರೀತಿ ಅರ್ಥ ಮಾಡ್ಕೋಬೇಕಾ? ಸೊ ಯಾವುದು ಸತ್ಯದಿಂದ, ಯಾವುದು ಮಿಥ್ಯಾ ಪ್ರಪಂಚ, ಈ ರೀತಿ ಆಗಿರ್ಬೋದೇನೋ? ಹೌದಾ ಅಲ್ವಾ? ಯಾಕೆಂದರೆ ನಾವು ಧ್ಯಾನ ಅಂತ ಕೂತಾಗ ಒಂದು ವಿಚಾರವನ್ನು ನಾವು ಚಿಂತನೆ ಮಾಡಿದಾಗ ಅಲ್ಲಿ ಬೋತ್ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ಸ್, ಪ್ಲಸ್ ಆ್ಯಂಡ್ ಮೈನಸ್, ಹೌದೋ ಅಲ್ವೋ, ದಿಸ್ ಇಸ್ ಕಾಲ್ಡ್ ಮನನ. ಮನನ ಅಂತಂದರೆ ಅದು ನನಗೆ ಕನ್ವಿನ್ಸ್ ಮಾಡಬೇಕು. ಯಾವುದೋ ಒಂದು ವಿಚಾರವನ್ನು ನಾನೇನು ಸತ್ಸಂಗದಲ್ಲಿ ಶ್ರವಣ ಮಾಡಿರ್ತೀನಿ,
ಅದನ್ನು ನಾನು ಅರ್ಥ ಮಾಡ್ಕೋಬೇಕು. ಬಿಕಾಸ್ ಐ ಹ್ಯಾವ್ ಟು ಪ್ರಾಕ್ಟೀಸ್ ದಟ್ ಇನ್ ಮೈ ಲೈಫ್. ಸೊ ಆವಾಗ ನಾನು ಏನು ಮಾಡ್ತೀನಿ, ಅದನ್ನು ಕುರಿತು ಚಿಂತನೆಯನ್ನು ಮಾಡ್ತೀನಿ, ಮನನ ಮಾಡ್ತೀನಿ. ಆ ಮನನದಲ್ಲಿ ನಾನು ಪಾಸಿಬಿಲಿಟೀಸ್, ಇಂಪಾಸಿಬಿಲಿಟೀಸ್, ಹೌದೋ ಅಲ್ವೋ, ಹೌದು ಅಂತಂದರೆ ಏನಾಗಬಹುದು, ಅಲ್ಲ ಅಂದರೆ ಏನಾಗಬಹುದು, ಹೌದು ಆದರೆ ಅದನ್ನು ನಾನು ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಲೈಫಲ್ಲಿ, ಬಿಕಾಸ್ ನನ್ನ ಲೈಫ್ನ ಅದು ಈಸಿ ಮಾಡುತ್ತೆ. ಸೊ ಅದನ್ನು ನಾನು ಅಡಾಪ್ಟ್ ಮಾಡ್ಕೋಬೇಕು. ಸೊ ಹೌ ಟು ಡೂ ದಟ್, ಸೊ ವಾಟ್ ಈಸ್ ದಿ ಟ್ರೂತ್, ಸೊ ದಿಸ್ ಈಸ್ ಕಾಲ್ಡ್ ಮನನ. ಯಾವ ರೀತಿ, ಈಗ ನಾವು ಏನು ಮಾಡ್ತೀವಿ, ಪ್ರತಿದಿನ ನಮಗೆ ಗೊತ್ತಿದೆ ಮನೆಯಲ್ಲಿ ದೆರ್ ಈಸ್ ಮೊಸರು, ದೆರ್ ಈಸ್ ಹಾಲು. ಹಾಲನ್ನು ನೋಡಿದಾಗ ಈಸ್ ರಿಯಲ್ ಮಿಲ್ಕ್, ಡೌಟೇ ಇಲ್ಲ, ಅದು ಹಾಲು. ಮೊಸರನ್ನ ನೋಡಿದಾಗ ಇಟ್ ಈಸ್ ರಿಯಲ್ ಮೊಸರು, ಡೌಟೇ ಇಲ್ಲ, ಅದು ಮೊಸರೇ. ಮೊಸರು ಆ್ಯಕ್ಚುಯಲಾಗಿ ಇಟ್ ಹ್ಯಾಸ್ ಕಮ್ ಫ್ರಮ್ ದಿ ಹಾಲು. ಈ ರೀತಿ ಆಗಿದೆ ಅಂತಂದಾಗ ವಿ ಕ್ಯಾನ್ ಬಿಲೀವ್ ಎಸ್ ದೆರ್ ಈಸ್ ಸಮ್ ಮಾಡಿಫಿಕೇಶನ್, ಎ ಮಾಡಿಫಿಕೇಶನ್ ಹ್ಯಾಸ್ ಹ್ಯಾಪನ್. ಯಾಕೆಂದರೆ ಸತ್ಯವಾದ ಪ್ರಪಂಚದಿಂದ ಮಿಥ್ಯಾ ಪ್ರಪಂಚ ಬಂದಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಗೆ ನಾವು ಅದರ ಹಿಂದೆ ಸುತ್ತಕ್ಕೆ ಹೋದಾಗ, ಈ ಹಾಲು ಮೊಸರು ಅನ್ನುವಂತಹ ಉದಾಹರಣೆಯನ್ನು ತಗೊಂಡಾಗ, ಈ ಮೊಸರು ಅನ್ನುವಂತಹದ್ದು ಇಟ್ ಈಸ್ ರಿಯಲ್ ಕರ್ಡ್, ಡೌಟೇ ಇಲ್ಲ. ಅದರ ರುಚಿ, ಅದರ ಒಂದು ನೋಡೋದಕ್ಕೆ, ಅದರ ಒಂದು ಎಲ್ಲ ಅದು ಮೊಸರೇ. ಹಾಲು ಅಂತಂದಾಗ ಅದರ ರುಚಿ ಬೇರೆ, ಅದು ರಿಯಲ್ ಹಾಲು. ಬಟ್ ಸತ್ಯ ಏನು ಇಲ್ಲಿ, ಇದು ಸತ್ಯವಾದ ಮೊಸರು. ಈ ಸತ್ಯವಾದ ಮೊಸರು ಇಟ್ ಕೇಮ್ ಫ್ರಮ್ ಸತ್ಯವಾದ ಹಾಲು. ಸೊ ಸತ್ಯವಾದ ಹಾಲಿನಿಂದ ಸತ್ಯವಾದ ಮೊಸರು ಬರಬೇಕಾದ್ರೆ ದೇರ್ ಆರ್ ಸರ್ಟನ್ ಮಾಡಿಫಿಕೇಶನ್ಸ್, ಕೆಲವು ಬದಲಾವಣೆಗಳು ಅಲ್ಲಿ ಆಗಿದೆ. ಸೊ ಮೊಸರು ಈಸ್ ಅಗೇನ್ ಇಟ್ ಈಸ್ ಸತ್ಯ, ಹಾಲು ಈಸ್ ಆಲ್ಸೋ ಸತ್ಯ. ಮೊಸರು ಬದಲಾವಣೆ ಹೊಂದಿದೆ. ಸೊ ಹಾಲು ಅನ್ನುವಂತಹದ್ದು ಎಷ್ಟು ಸತ್ಯವೋ, ಮೊಸರು ಅನ್ನುವಂತಹದ್ದು ಅಂತಂದರೆ ಬದಲಾದ ನಂತರದಲ್ಲಿ ಮೊಸರು ಈಸ್ ಆಲ್ಸೋ ಸತ್ಯ. ಮೊಸರು ಆಗುವುದಕ್ಕೆ ಮುಂಚೆ ಅಲ್ಲಿ ಏನು ನಡೀತಾ ಇತ್ತು, ದಟ್ ಈಸ್ ಕಾಲ್ಡ್ ದಿ ಮಾಡಿಫಿಕೇಶನ್ಸ್. ಬಟ್ ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ದಿಸ್ ಪ್ರಪಂಚ ಪರಮಾತ್ಮನಿಂದ ಬಂದಿದೆ ಅಂತ ವೇದಾಂತ ಹೇಳ್ತಾ ಇದೆ. ದಿಸ್ ಪ್ರಪಂಚ ಬಂದಿರುವಂತಹದ್ದು ಭಗವಂತ, ದಿ ಪರಮಾತ್ಮ, ದಿ ಸುಪ್ರೀಂ ಲಾರ್ಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಈ ಪ್ರಪಂಚ ಇಲ್ಲಿ ನಮಗೆ ಈ ರೀತಿ ಅನುಭವಕ್ಕೆ ಸಿಗೋದಕ್ಕೆ ಕಾರಣ ಏನು ಅಂತಂದರೆ ಭಗವಂತ, ಇದು ಅವನು ಮಾಡಿರುವಂತಹದ್ದು. ಇಟ್ ಈಸ್ ಈಶ ಸೃಷ್ಟಿ. ಈ ಪ್ರಪಂಚ ಅನ್ನುವಂತಹದ್ದು ಈಶ ಸೃಷ್ಟಿ. ಸೊ ಇಲ್ಲಿ ಭಗವಂತ ಈಸ್ ರಿಯಲ್. ಬಿಟ್ವೀನ್ ಭಗವಂತ ಆ್ಯಂಡ್ ಪ್ರಪಂಚ ಅಂತ ಈಗ ಮೊಸರು ಹಾಲಿನಿಂದ ಈಚೆ ಬಂದು ಯೋಚನೆ ಮಾಡ್ತಾ ಇರುವಂತಹದ್ದು. ಇಲ್ಲಿ ಪ್ರಪಂಚ ಭಗವಂತನಿಂದ ಬಂದಿದೆ ಅಂತಂದಾಗ ಇದನ್ನು ವೇದಾಂತ ಹೇಳಿದೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಮನವರಿಕೆ ಆಗಿದೆ, ಅನೇಕಗಳನ್ನು ಓದಿ ತಿಳ್ಕೊಂಡಿದ್ದೀನಿ ನಾನು. ಇಟ್ ಈಸ್ ಟ್ರೂ, ಭಗವಂತ ಈಸ್ ದಿ ಕಾಸ್ ಫಾರ್ ದಿಸ್ ವರ್ಲ್ಡ್. ಇದು ಗೊತ್ತಾದ ಮೇಲೆ ಜೊತೆಗೆ ವೇದಾಂತ ಹೇಳಿದೆ ಇಲ್ಲಿ ಭಗವಂತ ಈಸ್ ರಿಯಲ್, ನೋ ಡೌಟ್, ಜಗತ್ತು ಈಸ್ ಮಿಥ್ಯಾ. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಒಂದು ವೇಳೆ ಕಲ್ಪನಾ ಪ್ರಪಂಚ ಅನ್ನುವಂತಹದ್ದು ಒಂದಿದೆ, ಈ ಕಲ್ಪನಾ ಪ್ರಪಂಚ ಅನ್ನುವಂತಹದ್ದು ರಿಯಲ್ ಪ್ರಪಂಚದಿಂದ ಬಂದಿದೆ ಅಂತ ಹೇಳಿದ್ರು ಕೂಡ, ಈ ಕಲ್ಪನಾ ಪ್ರಪಂಚ ಅನ್ನುವಂತಹದ್ದು ರಿಯಲ್ ವರ್ಲ್ಡನ್ನು ಯಾವುದೋ ಒಂದು ರೀತಿಯಲ್ಲಿ ಬದಲಾಯಿಸಿದೆಯಾ ಅಂತಂದರೆ, ಮಿಥ್ಯಾ ಪ್ರಪಂಚ ಅನ್ನುವಂತಹದ್ದು ರಿಯಲ್ ಪ್ರಪಂಚವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಗವಂತ ಮಾಡಿರುವಂತಹದ್ದು ಇದು. ಸೊ ಭಗವಂತನಿಂದ ಈ ಒಂದು ಪ್ರಪಂಚ ಆಗಬೇಕಾದ್ರೆ ಅಲ್ಲಿ ಮಾಡಿಫಿಕೇಶನ್ಸ್, ಮಿಥ್ಯಾ ಪ್ರಪಂಚ. ಅದರಿಂದ ಚೇಂಜಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ದಿ ಮಿಥ್ಯಾ ಪ್ರಪಂಚ. ಸೊ ವರ್ಲ್ಡ್ ಅಂತ ಹೇಳಿದಾಗ, ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಎನ್ ಅಪಿಯರೆನ್ಸ್, ಮಿಥ್ಯಾ ಪ್ರಪಂಚ. ಇದು ಅಪಿಯರೆನ್ಸ್ ಅಂತ ನನಗೆ ಹೇಗೆ ಗೊತ್ತಾಗ್ತಾ ಇದೆ, ವೇದಾಂತ ಹೇಳಿದೆ, ಅನೇಕ ಎಕ್ಸಾಂಪಲ್ಸ್ಗಳನ್ನ ಕೊಡುತ್ತೆ. ಈ ಪ್ರಪಂಚ ಅನ್ನುವಂತಹದ್ದು ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿದೆ. ಬಟ್ ಭಗವಂತ ಸತ್ಯ ಆ್ಯಂಡ್ ಅಸತ್ಯ ಅನ್ನುವಂತಹದ್ದನ್ನು ನಾವು ಚಿಂತನೆ ಮಾಡ್ತೀವಿ ಅಂತಂದಾಗ, ಸತ್ಯ ಅಂತ ಹೇಳಿದಾಗ ಅಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಕೂಡ ನಾವು ನೋಡೋಕ್ಕಾಗೋದಿಲ್ಲ. ಅಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ನಾಟ್ ರಿಯಲ್. ಸೊ ಇಲ್ಲಿ ಭಗವಂತ ಅಂತ ಹೇಳಿದಾಗ ಅಲ್ಲಿ ಯಾವ ಬದಲಾವಣೆಗಳನ್ನು ನಾವು ನೋಡಲಿಲ್ಲ. ಈ ಜಗತ್ತು ಅಂತ ಹೇಳಿದಾಗ ಅಲ್ಲಿ ನಿರಂತರವಾಗಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ.
ಇಲ್ಲಿ ಈ ಬದಲಾವಣೆಗಳು ನನಗೆ ಓದಿರೋಂತಹದ್ದಲ್ಲ, ಕೇಳಿರೋಂತಹದ್ದಲ್ಲ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಹೌ? ಬಿಕಾಸ್ ಭಗವಂತ ಈಸ್ ಮಾಯಾಪತಿ, ಜಗತ್ತು ಈಸ್ ಅಂಡರ್ ದಿ ಕ್ಲಚಸ್, ಅಂಡರ್ ದಿ ಗ್ರಿಪ್ ಆಫ್ ದಿಸ್ ಮಾಯಾ. ಸೊ ಈ ಪ್ರಪಂಚ ಅನ್ನುವಂತಹದ್ದು ಮಾಯೆಯ ಗ್ರಿಪ್ಗೆ ಒಳಗಾಗಿದೆ, ಆದ್ರಿಂದ ಅದು ನಿರಂತರವಾಗಿ ಬದಲಾವಣೆಗಳಿಗೆ ಒಳಗಾಗ್ತಾ ಇದೆ. ಸೊ ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ದ ವರ್ಲ್ಡ್ ವಿಚ್ ವಿ ಎಕ್ಸ್ಪೀರಿಯನ್ಸ್ ಥ್ರೂ ಅವರ್ ಸೆನ್ಸಸ್ ಈಸ್ ನಾಟ್ ದಿ ಅಲ್ಟಿಮೇಟ್. ಅಂತಂದ್ರೆ ನಾವು ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋವಂತಹದ್ದು, ನೋಡ್ತಾ ಇರೋವಂತಹದ್ದು ಬದಲಾವಣೆಗಳು ಅರ್ಥ ಆಗ್ತಾ ಇರೋದು ಯಾವ ರೀತಿ ಅಂತಂದರೆ ಥ್ರೂ ದಿ ಪಂಚೇಂದ್ರಿಯಾಸ್ ಇನ್ಕ್ಲೂಡಿಂಗ್ ದಿ ಮೈಂಡ್. ಈ ಪ್ರಪಂಚದ ಬದಲಾವಣೆಗಳನ್ನು ನಾನು ನೋಡ್ತಾ ಇದ್ದೀನಿ, ನನಗೆ ಅನುಭವ ಆಗ್ತಾ ಇದೆ ಅಂತಂದಾಗ ಯಾವುದೆಲ್ಲವನ್ನ ನಾನು ನನ್ನ ಇಂದ್ರಿಯಗಳ ಮೂಲಕ ಅರ್ಥ ಮಾಡ್ಕೊತಾ ಇದ್ದೀನಿ, ಅದು ಯಾವುದು ಕೂಡ ಇಟ್ ಈಸ್ ನಾಟ್ ದಿ ಅಲ್ಟಿಮೇಟ್ ಟ್ರೂತ್. ಬಟ್ ಪ್ರಪಂಚವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇದ್ದೀನಲ್ಲ, ಆ ರೀತಿಯಲ್ಲಿ ಭಗವಂತನನ್ನು ನಾನೇನಾದರೂ ಪಂಚೇಂದ್ರಿಯಗಳ ಮೂಲಕ ನಾನು ಅವನನ್ನು ತಿಳ್ಕೊಳ್ಳೋಕೆ ಆಗ್ತಾ ಇದೆಯಾ ಅಂತಂದರೆ ಭಗವಂತ ಎಕ್ಸ್ಪೀರಿಯನ್ಸ್ ಆಗಲ್ಲ. ಭಗವಂತ ಅಂತ ಹೇಳಿದಾಗ ಇಟ್ ಈಸ್ ಟು ಬಿ ರಿಯಲೈಸ್ಡ್. ಪ್ರಪಂಚ ಅಂತಂದಾಗ ಇಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಭಗವಂತ ಅಂತ ಹೇಳಿದಾಗ ಇಟ್ ಈಸ್ ಟು ಬಿ ರಿಯಲೈಸ್ಡ್. ಭಗವಂತ ಎಲ್ಲಿ ರಿಯಲೈಸ್ ಆಗ್ತಾನೆ? ನಮ್ಮ ಅಂತಃಕರಣದಲ್ಲಿ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.